ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಈ ಶುಕ್ರವಾರ ಒಂದು ಅದ್ಭುತ ಸಿನಿಮಾ ಸ್ಯಾಂಡಲ್ವುಡ್ಗೆ ಎಂಟ್ರಿ ಆಗುತ್ತೆ. ಅದು ಕಾಲವೇ ಮೋಸಗಾರ. ಸಿನಿಮಾ ತಂಡಕ್ಕೆ ಈ ಕಾಲ ಸಾಕಷ್ಟು ರೀತಿಯಲ್ಲಿ ಕೈಕೊಟ್ಟಿದೆ. ಆದರೆ ಪ್ರೇಕ್ಷಕರು ಮಾತ್ರ ಈ ಶುಕ್ರವಾರ ಈ ಸಿನಿಮಾವನ್ನ ಅಪ್ಕೊಂಡಿದ್ದಾರೆ. ಸದ್ಯಕ್ಕೆ ಈ ಚಿತ್ರತಂಡ ಎಷ್ಟು ಖುಷಿಯಾಗಿದೆ, ಸಿನಿಮಾ ಬಗ್ಗೆ ಅವರು ಏನು ಹೇಳ್ತಾರೆ ಅನ್ನೋಕೆ ಚಿತ್ರತಂಡವೇ ಇವತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದೆ. ಚಿತ್ರದ ನಾಯಕ ಭರತ್ ಸಾಗರ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಭರತ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಇನ್ನು ಚಿತ್ರದ ಸೂತ್ರಧಾರರಾಗಿರುವಂತಹ ಸಂಜಯ್ ಎಸ್ ಪುರಾಣಿಕ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಯ್ ಸಂಜಯ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ನಮಸ್ಕಾರ. ಹೇಗಿದ್ದೀರಾ? ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿ? ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ಸಿನಿಮಾ ಫೈನಲಿ ರಿಲೀಸ್ ಆಗಿದ್ದು, ಸೊ ಜನಗಳಿಂದ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ. ಸ್ಲೋಲಿ ಗುಟ್ಟಾಕೆಲ್ಲ ಸ್ಪ್ರೆಡ್ ಆಗ್ತಾ ಇದೆ. ಹಾಗೆ ನಿಮ್ಮ ಚಾನೆಲ್ಲು ಪ್ಲಸ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಮೂವಿ ಪ್ರಮೋಷನ್ಸಲ್ಲಿ. ತುಂಬ ಖುಷಿ ಆಗ್ತಾ ಇದೆ. ಭರತ್, ನಾಯಕನಾಗಬೇಕು ಅನ್ನೋ ಒಂದು ಹೋರಾಟ ಅಂತೂ ಇಂತೂ ಬಿಗ್ ಸ್ಕ್ರೀನಲ್ಲಿ ಅದು ನನಸಾಗಿದೆ. ಎಷ್ಟು ಖುಷಿ ಇದೆ. ಪ್ರೇಕ್ಷಕರು ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಹೊಗಳ್ತಾ ಇದ್ರು. ಸೊ ಹೆಂಗೆ ಫೀಲ್ ಕೊಡ್ತಿದೆ ಅಂತ ಹೇಳಿ? ಇದೇ ಫಸ್ಟ್ ಟೈಮ್ ನಾನು ಹೀರೋ ಮಾಡೋದ್ರಿಂದ ನಂಗೆ ತುಂಬ ಎಕ್ಸೈಟ್ಮೆಂಟ್, ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಕೂಡ ಬಂದ್ಬಿಟ್ಟು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ಯಾ, ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ಯಾ, ಫೈಟಿಂಗ್ ಚೆನ್ನಾಗಿ ಮಾಡಿದ್ಯಾ ಅಂದಾಗ ನಾ ಇಷ್ಟು ವರ್ಷ ಹಾರ್ಡ್ ವರ್ಕ್ ಮಾಡಿದ್ದು ಇವತ್ತು ಸಾರ್ಥಕ ಆಯಿತು ಅಂತ ಅನಿಸ್ತಾ ಇದೆ. ಇನ್ನೂ ಕಲಿಬೇಕು, ಕಲಿಯೋಂಥ ತುಂಬ ಇದೆ. ಇದೇ ಥರ ಪ್ರೇಕ್ಷಕರು ನನಗೆ ಪ್ರೋತ್ಸಾಹ ಕೊಡ್ತಿದ್ದಂಗೆ ನನಗೆ ಇನ್ನೂ ಒಂದು ಹುಮ್ಮಸ್ಸು ಬಂದು ಇನ್ನೂ ಚೆನ್ನಾಗಿ ಮಾಡ್ತೀನಿ ನೆಕ್ಸ್ಟ್ ಸಿನಿಮಾಕ್ಕೆ. ಕಾಲವೇ ಮೋಸಗಾರ ಟೈಟಲ್ ಅಲ್ಲೇ ಹೇಳೋದು, ಕಾಲ ಒಂದು ಮೋಸಗಾರ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಸೀನಲ್ಲಿ ಲವ್ವೇ ಮೋಸ ಅಂತ ಹೇಳಕ್ ಹೊರಟಿದ್ದೀರಲ್ವಾ? ಸೊ ಏನು ಮೆಸೇಜ್ ಕೊಡ್ತಿದ್ದೀರಾ ಅಂತ? ಈಗ ನೀವು ಹೇಳ್ದಂಗೆ ಕಾಲ ಮೋಸ, ಲವಲ್ಲಿ ಕೂಡ ಮೋಸ ಅಂಬೋದು ಎಲ್ಲದರಲ್ಲೂ ನಡೆಯುತ್ತೆ. ಈ ಸಿನಿಮಾದಲ್ಲಿ ಕೂಡ ಲವ್ವಲ್ಲಿ ಬಿದ್ದಿರೋ ಒಂದು ಹೀರೋ ಆಗಿರ್ಬೋದು, ಅಥವಾ ಸೆಕೆಂಡ್ ಹೀರೋ ಆಗಿರ್ಬೋದು, ಮದುವೆ ಮಾಡ್ಕೊಳ್ತಿರ್ಬೋದು ಒಂದು ಅವರಾಗಿರ್ಬೋದು. ಸೊ ಲವ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಮನುಷ್ಯನ ಲೈಫಲ್ಲಿ. ಆ ಲವ್ವಲ್ಲಿ ಈ ಥರ ಕಾಲ ಮೋಸ ಮಾಡಿದಾಗ ಅವ್ರ ಜೊತೆ ಇನ್ವಾಲ್ವ್ ಆಗಿರೋ ಎಲ್ಲರ ಲೈಫು ಟರ್ನ್ ಆಗಿಬಿಡುತ್ತೆ. ಸೊ ಹಾಗಾಗ್ಬಿಟ್ಟು ಲವ್ನ ಇಟ್ಕೊಂಡ್ಬಿಟ್ಟು ಆ ಲವ್ವಲ್ಲಿ ಕಾಲ ಮೋಸ ಮಾಡಿದ್ರೆ ಹೇಗಿರುತ್ತೆ ಅನ್ನೋದು ಕಾಲವೇ ಮೋಸಗಾರ ಮಾಡಿರೋದು. ಭರತ್, ನಿಮ್ಮ ಮತ್ತೆ ಕುರಿ ಪ್ರತಾಪ್ ಕೋಂಬೋನ ಅಥವಾ ನಿಮ್ಮಿಬ್ಬರ ಕೆಮಿಸ್ಟ್ರಿನ ಹೀರೋಯಿನ್ಗಿಂತ ಹೆಚ್ಚಾಗಿ ಕುರಿ ಪ್ರತಾಪ ಇಲ್ಲಿ ನಿಮಗೆ ಹೀರೋಯಿನ್ ಆಗಿದ್ರು. ನಿಮ್ಮಿಬ್ಬರ ಕೆಮಿಸ್ಟ್ರಿಯನ್ನ ತುಂಬಾ ಜನ ಹೊಗಳ್ತಾ ಇದ್ರು. ಆ ಒಂದು ಡೈಲಾಗ್ ಡೆಲಿವರಿ ಆಗಿರ್ಬೋದು, ನಿಮ್ಮಿಬ್ಬರ ಮಾತುಕತೆ ಆಗಿರ್ಬೋದು, ತುಂಬಾ ಎಂಜಾಯ್ ಮಾಡ್ತಾ ಇದ್ರು. ಇದ್ರ ಬಗ್ಗೆ ಹೇಳೋದಾದ್ರೆ, ಕುರಿ ಪ್ರತಾಪ್ ಸರ್ ಅಂದರೆ ಈಗ ಆಲ್ರೆಡಿ ರಾಜ್ಯಾದ್ಯಂತ ಕರ್ನಾಟಕದಲ್ಲಿ ಎಲ್ಲ ಕಡೆ ಫೇಮಸ್ ಕಾಮಿಡಿಗೆ. ಸೊ ನಮ್ಮ ಸಿನಿಮಾ ಜರ್ನಿಯಲ್ಲವರು ಪ್ರತಾಪನ ಕ್ಯಾರೆಕ್ಟ್ರೇ, ಅವರ ಕ್ಯಾರೆಕ್ಟರ್ ಹೆಸರು ಪ್ರತಾಪ್ ಅಂತ ಡೈರೆಕ್ಟರ್ ಇದು ಮಾಡಿರೋದು. ಸೊ ಅವ್ರಿಗಿನ್ನೂ ಕಂಫರ್ಟಬಲ್ ಫೀಲ್ ಆಗಿ ನನ್ನ ಜೊತೆಗೆ ಮಾತಾಡ್ಕೊಂಡು ಮಿಂಗಲ್ ಆಗಿ ಅದಿಬ್ಬರು ರ್ಯಾಪೋ ವೇವ್ ಲೆಂತ್ ಎಲ್ಲ ಸೂಟ್ ಆಗಿ ಫುಲ್ ಕಂಪ್ಲೀಟ್ ಜರ್ನಿನೇ ಬಂದು ಬ್ಯೂಟಿಫುಲ್ಲಾಗಿ ಒಂದೊಂದು ಡೈಲಾಗ್ ಕೂಡ ನಮ್ಮ ಡೈಲಾಗ್ ಥರ ತೊಗೊಳ್ಳಿಲ್ಲ ಸಿನಿಮಾದಲ್ಲಿ. ತುಂಬ ಲೈಕ್ ನ್ಯಾಚುರಲಾಗಿ ಏನಿದೆ ಅದನ್ನೇ ಮಾಡ್ಕೊಂಡು ಹೋದ್ವಿ. ಮಾಡೋ ಮಗ ನೀವು ಮಾಡ್ತೀಯ ಅಂತೀವಿ. ಓಕೆ ಸರ್ ಪ್ರತಾಪ್ ಸರ್ ಅಂತ ಹೇಳ್ಕೊಂಡು. ಸೊ ಕಾಂಬಿನೇಷನ್ ಬಂದು ಪ್ರತಿಯೊಂದು ಸೀಕ್ವೆನ್ಸು ನಾವು ಅದನ್ನು ರಂತ್ರು ಮಾಡೋಕ್ಕಿಂತ ಮುಂಚೆನೇ ಇದು ಹಿಂಗೆ ತೊಗೊಳ್ಳೋಣ ಹಂಗೆ ತೊಗೊಳ್ಳೋಣ ಕ್ಯಾಶುವಲಾಗಿ ತೊಗೊಂಡು ಒಂದು ಇವತ್ತಿಗೆ ಔಟ್ಪುಟ್ ಬಂದು ನೋಡ್ತಾ ಇದ್ದರೆ ತುಂಬ ನ್ಯಾಚುರಲಾಗಿ ಬಂದಿದೆ. ಎಲ್ಲರೂ ಅದನ್ನೇ ಹೇಳ್ತೀವಿ, ತುಂಬ ನ್ಯಾಚುರಲ್ ಆ್ಯಕ್ಟಿಂಗ್ ಮಾಡಿದೆಯಾ ಹಂಗೆ ಹಿಂಗೆ ಅಂತ ಹೇಳಿದರು. ತುಂಬ ಖುಷಿ ಆಯಿತು. ಸಾಮಾನ್ಯವಾಗಿ ಒಬ್ಬ ಹೊಸ ಹೀರೋ ಎಂಟ್ರಿ ಆಗ್ತಿದ್ದಾರೆ ಅಂದಾಗ ಸ್ಟಾರ್ ನಟರು ಮಾತಾಡ್ತಾರೆ, ಬಟ್ ಅಷ್ಟು ಕ್ಲೋಸ್ ಆಗಿ ನಿಮಗೆ ವೈಟ್ಸ್ಗಳಾಗೋದು ಇಂಥದ್ದು ತೀರಾ ವಿರಳ. ಅಂಥದ್ರಲ್ಲಿ ಭರತ್ ಅವರಿಗೆ ಚಂದನ್ ಶೆಟ್ಟಿ ಆಗಿರ್ಬೋದು, ಧ್ರುವ ಆಗಿರ್ಬೋದು, ವಶಿಷ್ಠ ಸಿಂಹ ಆಗಿರ್ಬೋದು, ಈಗಂತ ಸಾಕಷ್ಟು ನಟರ ಸಪೋರ್ಟ್ ಸಿಕ್ಕಿದೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ? ತುಂಬ ಖುಷಿ ಆಗ್ತಿದೆ. ಧ್ರುವ ಸರ್ಜಾ ಸರು ನಮ್ಮ ಜಿಮ್ಗೆ ಬರೋದು. ಅವರು ಎಲ್ಲರೂ ಜಿಮ್ಮೇಟ್ ಅನ್ಸುತ್ತೆ ನಿಮಗೆ? ಜಿಮ್ಮೇಟ್ ಸರ್ ಬಂದಾಗಲ್ಲ ಅದೇ ಮಾತಾಡ್ತಿರ್ತೀವಿ, ಅಣ್ಣ ಹಿಂಗೆ ಅಂತ ಬೇರೆ ಥರ ಮಾತಾಡಿದಾಗ ಅವ್ರು ಹೇಳ್ತಾರೆ, ಇಲ್ಲ ಟ್ರೈಲರ್ ತೋರಿಸ್ದೆ, ಹಿಂಗೆ ಟ್ರೈಲರ್ ನೋಡಿದ ತಕ್ಷಣ ಅವ್ರು ಹೇಳಿದರು, ಇಲ್ಲ ತುಂಬ ಚೆನ್ನಾಗಿದೆ, ಸಖತ್ತಾಗಿ ಬಂದಿದೆ, ಬೇಜಾರು ಮಾಡ್ಕೊಂಬೇಡಕಣೋ, ಇದು ಹಂಗೊಂದು ಆಡಿಟ್ ನಡೀತಾ ಇದೆ, ಬರೋಕ್ಕಾಗಲ್ಲ, 100% ನನ್ನ ಆಶೀರ್ವಾದ ಇರುತ್ತೆ, ಹಿಂಗೆ 100% ಗೆಲ್ತೀಯಾ ಅಂತೆಲ್ಲ ಹೇಳಿದರು. ಚಂದನ್ ಶೆಟ್ಟಿ ಅವರು ಅಷ್ಟೇ, ನನಗೂ ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ನಾವು ಬರೋಕ್ಕಾಗಲ್ಲ, ಬ್ಯುಸಿ ಶೆಡ್ಯೂಲು ಬರೋಕ್ಕಾಗಲ್ಲ, ಬಟ್ ನಾವು ಇಂಡಸ್ಟ್ರಿಯಲ್ಲಿ ಎಲ್ಲರೂ ಇದ್ದೀವಿ, 100% ನೀವು ಮಾಡ್ತೀಯಾ, ಗೆಲ್ತೀಯಾ ಅನ್ನೋ ಆಶೀರ್ವಾದ ಕೊಟ್ಟರು. ಖಂಡಿತವಾಗ್ಲೂ ಎಲ್ಲರ ಸಪೋರ್ಟು ನನಗಿದೆ. ಇವಾಗ ಜನರ ಸಪೋರ್ಟು ನಂಗೆ ಸಿಗ್ತಾ ಇದೆ. ಸೊ ಹಾಗಾಗಿ ನನಗೆ ಸ್ವಲ್ಪ ಈಸಿ ಆಗ್ತಾ ಇದೆ ಜನರು ರೀಚ್ ಆಗೋಕ್ಕೆ. ಇದೇ ಥರ ಎಲ್ಲರೂ ನೋಡಿ ಒಂದು ದಿನಕ್ಕೆ ಒಂದು ಬೇಗ ರೀಚ್ ಆಗಿ ನನ್ನ ಆ್ಯಕ್ಟಿಂಗ್ ಬಗ್ಗೆ ಅವ್ರಿಗೆಲ್ಲರಿಗೂ ಗೊತ್ತಾಗೋ ಥರ ಆಗಲಿ ಅಂತ. ಒಂದು ವಿಡಿಯೋದಲ್ಲಿ ನೋಡಿದೆ, ಧ್ರುವ ಸರ್ಜನೆ ನಿಮ್ಮ ಹತ್ರ ಬಂದು ನಿಮ್ಮ ತಪ್ಪಿಕೊಂಡು ಮಾತಾಡಿರುವಂಥ ಒಂದು ಇನ್ಸಿಡೆಂಟ್. ಆ್ಯಕ್ಚುಲಿ ನಾನು ನಮ್ಮ ಜಿಮ್ಮಲ್ಲಿ ಇಂಟರ್ವ್ಯೂ ಮಾಡ್ತಾ ಇರ್ತೀವಿ. ಇಂಟರ್ವ್ಯೂ ಮಾಡಿದಾಗ ನನಗೆ ಗೊತ್ತೇ ಇಲ್ಲ, ನಾನು ಮಾತಾಡ್ತಾ ಇದ್ದೀವಿ, ಹಿಂಗೆ ಕುತ್ಕೊಂಡು ಅವನು ಇಂಟರ್ವ್ಯೂವಲ್ಲಿ ಕ್ವಶನ್ಸ್ಗಳು ಕೇಳ್ತಾ ಇದ್ದಾರೆ. ನಾನು ಫುಲ್ ಇನ್ವಾಲ್ವ್ ಆಗಿ ಅದು ಏನು ಕ್ವಶನ್ ಕೇಳ್ತಾರೆ ಆನ್ಸರ್ ಮಾಡ್ತಾ ಇರ್ತೀನಿ. ಸಡನ್ನಾಗಿ ಬಂದ್ಬಿಟ್ಟು ಹಿಂಗಳಿಂದ ಹಗ್ ಮಾಡ್ತಾರೆ. ಅದು ಯಾರು ಅಂತ ಹಿಂಗೆ ತಿರುಗಿ ನೋಡಿದಾಗ ಅದು ಧ್ರುವ ಸರ್ಜಾ ಸರ್ ಆಗಿರ್ತಾರೆ. ಐ ಆಮ್ ರಿಯಲಿ ಲೈಕ್ ನಂಗೆ ತುಂಬ ನನಗೆ ಶಾಕ್ ಆಗ್ಬಿಟ್ಟೆ ಆ ಟೈಮ್ಗೆ. ಅಣ್ಣ ಒಂದು ವಿಷಯ ಆಲ್ ದಿ ಬೆಸ್ಟ್ ಕಣೋ, ಮಾಡ್ತೀಯ ನೀನು ಮಾಡು ಅಂತ ಹೇಳಿ ಒಂದು ಒಳ್ಳೆ ಒಂದು ಎನರ್ಜಿ ಕೊಟ್ಟೋದ್ರು, ಪವರ್ ಎನರ್ಜಿ ಕೊಟ್ಟೋದ್ರು. ತುಂಬ ಖುಷಿ ಆಯ್ತು ನನಗೆ.
ಅವರು ಪವರ್ ಎನರ್ಜಿ ಕೊಟ್ಟರು ಅಂದ್ರು. ಸೊ ನಿಮ್ಗೆ ಎನರ್ಜಿ ಕೊಟ್ಟಿರೋದು ಪವರ್ ಸ್ಟಾರ್ ಪುನೀತ್ ಸರ್ ಅವರು. ಅಪ್ಪು ಸರ್ ನಿಮ್ಮ ಫಸ್ಟ್ ಒಂದು ಚಿಕ್ಕ ಟೀಸರ್ ಅನ್ನ ಬಿಡುಗಡೆ ಮಾಡ್ಕೊಡ್ತಾರೆ. ಆ ಟೈಮ್ ಹೆಂಗಿತ್ತು, ಏನ್ ಹೇಳಿದ್ರು? ಅಪ್ಪು ಸರ್ ಅನ್ನೋದು ಇಡೀ ವರ್ಲ್ಡೇ ಗೊತ್ತು. ಅವ್ರ ಬ್ರ್ಯಾಂಡ್ ಆಗಿ ಅವ್ರು ಮಾಡೋ ಆ್ಯಕ್ಟಿಂಗ್ ಆಗಿರಲಿ. ಸೊ ಅಂಥವ್ರ ಹತ್ರ ಹೋಗಿ ನಾನು ಬಂದು ಮಾತಾಡಿಬಿಟ್ಟು ಆ ಟ್ರೈಲರ್ ಅವ್ರು ಮೆಚ್ತಾರೆ ಅಂದರೆ ರಿಯಲಿ ನನಗೆ ತುಂಬ ಖುಷಿ ಆಯಿತು. ನೀನು 100% ನೀನು ಚೆನ್ನಾಗಿ ಆಗ್ತೀಯಾ, ಎಫರ್ಟ್ ಹಾಕು, ಒಳ್ಳೇದಾಗತ್ತೆ ಅಂತ ಹೇಳಿದರು. ಸೊ ಹೇಳ್ಬಿಟ್ಟು ಆಲ್ ದಿ ಬೆಸ್ಟ್ ಅಂತ ಹೇಳ್ಬಿಟ್ಟು ನನಗೆ ಖುಷಿಯಿಂದ ಕಳಿಸ್ಕೊಟ್ರು. ಆದರೆ ಹೇಳ್ಕೋಬೇಕು ಅಂದರೆ ಅವ್ರನ್ನ ತುಂಬ ನಾನು ಫೀಲ್ ಮಾಡ್ತೀನಿ. ಅಪ್ಪು ಫಿಲಮಿಂದ ಹಿಡಿದು ಅವ್ರ ಅಪ್ಪು ಫಿಲಮಲ್ಲಿ ಅವ್ರು ಮಾಡಿರೋ ಆ್ಯಕ್ಟಿಂಗಿಂದನೇ ನನಗೆ ಫ್ಲಿಪ್ ಆಗಿರಲಿ, ಅವ್ರ ಡ್ಯಾನ್ಸ್ ಆಗಿರಲಿ, ಸೊ ಅಲ್ಲಿಂದ ತುಂಬ ಇನ್ಸ್ಪೈರ್ ಆಗಿದ್ದೀನಿ ನಾನು. ಸೊ ಇದೇ ಥರ ಆಗಬೇಕು, ಅಪ್ಪು ಸರ್ ಥರ ಆಗಬೇಕು ಅನ್ನೋ ಆಸೆ. ಸೊ ಅವ್ರ ಹತ್ರ ನಾನು ಒಂದು ಸಿನಿಮಾಕ್ಕೆ ಒಂದು ಬೈಟ್ಸ್ ಆಗಿರಲಿ, ನಮ್ಮ ಸಿನಿಮಾಕ್ಕೆ ಆ್ಯಕ್ಚುಲಿ ಬಂದವರು ನಮ್ಮ ಈವೆಂಟಿಗೆ ಪ್ರೆಸ್ ಮೀಟಿಗೆ ಅವ್ರನ್ನ ಗೆಸ್ಟಾಗಿ ಅವ್ರು ಬರಬೇಕು ಅಂತ ತುಂಬ ಅವ್ರ ಹತ್ರ ಕೇಳ್ಕೊಂಡಿದ್ವಿ. ಬರ್ತೀನಿ ಕೊಡೋ, ನೀವು ಮಾಡು ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ಏನು ಮಾಡ್ತೀರ, ಟೈಮಲ್ಲಿ ಕಾಲ ಮೋಸಗಾರ ಅಂತ ಕಳ್ಕೊಂಡ್ಬಿಟ್ಟಿದ್ದೀವಿ. ಸೊ ಭರತ್, ಈಗ ಸಿನಿಮಾ ರಿಲೀಸ್ ಆಗಿದೆ. ಥಿಯೇಟ್ರಲ್ಲೂ ತುಂಬ ಜನ ನಿಮ್ಮ ಆ್ಯಕ್ಟಿಂಗಿಗೆ ಬೇರೆ ಬೇರೆ ಆ್ಯಕ್ಟಿಂಗ್ ಬಗ್ಗೆ ಹೇಳಿದರು, ಬಟ್ ಪರ್ಟಿಕ್ಯುಲರ್ ಆಗಿ ಹೀರೋ ಬಗ್ಗೆ ಒಂದು ಹೋಪ್ಸ್ ಇಟ್ಕೊಂಡು ಮಾತಾಡ್ತಾ ಇದ್ರು. ಒಳ್ಳೆ ಫೈಟ್ ಮಾಡಿದಾರಪ್ಪ, ಒಳ್ಳೆ ಡ್ಯಾನ್ಸ್ ಮಾಡಿದಾರಪ್ಪ, ಸೊ ಡೈಲಾಗನ್ನು ಡೆಲಿವರಿ ಮಾಡಿರೋ ರೀತಿನೂ ತುಂಬ ಚೆನ್ನಾಗಿತ್ತು ಅಂತ ತುಂಬ ಜನ ರಿವ್ಯೂ ತಗೊಳ್ಳೋ ಟೈಮಲ್ಲಿ ಹೇಳ್ತಾ ಇದ್ರು. ಸೊ ಪ್ರತಿಯೊಬ್ಬ ಪ್ರೇಕ್ಷಕನ ಒಪಿನಿಯನ್ ಕೇಳಿದಾಗ ಮನಸ್ಸಲ್ಲಿ ಏನು ಅನಿಸ್ತಾ ಇತ್ತು ನಿಮಗೆ ಅಂತ? ಫಸ್ಟ್ ಆಫ್ ಆಲ್ ನಾನು ಡೈರೆಕ್ಟರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಬಂದು ಪ್ರತಿಯೊಂದು ನನಗೆ ಈಗ ಫ್ರೆಂಡ್ಸ್ ಆದರೂ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಬಟ್ ಈಗ ಫ್ರೆಂಡ್ಸ್ ಅವ್ರು ನನಗೆ ಇಲ್ಲಿ ಬೇಜಾರಾಗಿಬಿಡುತ್ತೆ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳೋರು ಇರ್ತಾರೆ. ಸೊ ನಾನು ಅದನ್ನು ಕನ್ಸಿಡರ್ ಫಸ್ಟ್ ಮಾಡಲಿಲ್ಲ. ಆಮೇಲೆಲ್ಲ ಆಡಿಯನ್ಸ್ಗಳು ಬೇರೆ ಥರ ಹೇಳಬೇಕಾದ್ರೆ ನೀನು ಆ್ಯಕ್ಟಿಂಗ್ ಸಗದ ಮಾಡಿದ್ಯಪ್ಪ, ತುಂಬ ಚೆನ್ನಾಗಿ ಮಾಡಿದೆ, ಫಸ್ಟ್ ಸಿನಿಮಾ ಅಂತಲೇ ಅನಿಸಲ್ಲ. ಇದು ಫೈಟು ಅಷ್ಟೇ ತುಂಬ ಅದ್ಭುತವಾಗಿ ಬಂದಿದೆ ಫೈಟ್ಸು. ನಾವು ವಿತೌಟ್ ರೋಪು ನಮ್ಮ ತಿರ್ಲಮಂಜ ಮಾಸ್ಟರ್ ಕೂಡ ಹೇಳಿದರು, ತುಂಬ ಚೆನ್ನಾಗಿ ಮಾಡ್ತೀನಿ ನೀನು. ಫಸ್ಟ್ ಡೇನೇ ನನಗೆ ಉಲ್ಟಾ ನೇತಾಕ್ಬಿಡ್ತಾರೆ ಈ ಥರ, ಒಂದು ಹಾಫ್ ಡೇನೇ ಸಾರ್ ಇದ್ದರು. ನನಗೆ ಫುಲ್ಲು ನಾನು ಡೆಡಿಕೇಶನಾಗಿ ಮಾಡ್ತಾನೇ ಇದ್ದೀನಿ. ಏನು ರೀ ಅವನು ಹಾಫ್ ಡೇ ಹಿಂಗೆ ಉಲ್ಟಾ ನೇತಾಕಿದ್ರು ಅವ್ನು ಮಾಡ್ತಾಯಿದ್ದೀನಿ, ಏನು ಡೆಡಿಕೇಶನ್, ನನಗೆ ತುಂಬ ಚೆನ್ನಾಗಿ ಮಾಡ್ತಾನೆ ಅಂದಾಗ ಆ ಎನರ್ಜಿನೇ ನನಗೆ ಅಲ್ಲಿಂದ ಬ್ಯಾಕಪ್ ಆಗಿ ಫೈಟ್ ಫುಲ್ ಕಂಪ್ಲೀಟ್. ನಂಗೆ 5 ಫೈಟು ಕೂಡ ನನಗೆ ಏನು ಬೇಕೋ ಅದು ಕೊಟ್ಟಿದ್ದೀನಿ. ಡ್ಯಾನ್ಸ್ ಆಗಿರಲಿ, ಡ್ಯಾನ್ಸ್ ಕೂಡ ಕೊರಿಯೋಗ್ರಫಿ ಅದು ನಮ್ಮ ದಸ್ತಾ ಮಾಸ್ಟ್ರು ಅಂತ, ಸ್ಕೆಚ್ ಫಿಲಮಲ್ಲಿ ವಿಕ್ರಮ್ ಸರ್ ತಮಿಳ್ದು ಅವರೇ ಇಲ್ಲಿ ಬಂದು ದಸ್ತಾ ಅಂತ ಇಲ್ಲಿ ಬಂದು ಕೊರಿಯೋಗ್ರಫಿ ಮಾಡಿದ್ರು. ಅವರು ಕೂಡ ತುಂಬ ಅಪ್ರಿಷಿಯೇಟ್ ಪಟ್ಟರು. ಸೊ ಸೆಟ್ಟಲ್ಲೆಲ್ಲ ಒಂದು ಎನರ್ಜಿ ಕೊಡ್ತಾಯಿದ್ರು, ನಾನು ಮಾಡ್ತಾಯಿದ್ದೆ. ಆ್ಯಕ್ಟಿಂಗ್ ವೈಸು ಅಷ್ಟೇ, ಇಂಟರ್ವಲ್ ಸೀನಲ್ಲಿ ಆಗಿರಲಿ, ಕ್ಲೈಮ್ಯಾಕ್ಸ್ ಆಗಿರಲಿ, ಇನ್ ಬಿಟ್ವೀನ್ ಎಮೋಷನಲ್ ಆಗಿರಲಿ, ಎಲ್ಲರೂ ತುಂಬ ತುಂಬ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಟ್ಟಿದೆ. ಫಸ್ಟ್ ಸಿನಿಮಾ ಅಂತಲೇ ನಿಮ್ಗೆ ಗೊತ್ತಾಗಲ್ಲ, ಓ ಪರವಾಗಿಲ್ಲ ನಾನು ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ಇವತ್ತು ಏನೋ ಒಂದು ಕೊಡ್ತಾಯಿದೆ ಅಂತ ಒಂದು ಒಳ್ಳೆ ಫೀಲ್ ಆಗ್ತಾಯಿದೆ ನನಗೆ. ಇವತ್ತು ತುಂಬ ಎಕ್ಸೈಟ್ ಆಗ್ತಾಯಿದೆ. ಡೈರೆಕ್ಟ್ರೆ, ನಿಮಗೆ ಕೇಳಬೇಕು, ಸಾಮಾನ್ಯವಾಗಿ ಇತ್ತೀಚೆಗೆ ಒಂದು ಪ್ರಾಬ್ಲಮ್ ಶುರುವಾಗಿದೆ. ಚಿತ್ರರಂಗ ಮುಗಿಯೋ ತನಕ ಚಿತ್ರದ ಸಹ ಕಲಾವಿದರು ಎಲ್ಲ ಇರ್ತಾರೆ. ಎಸ್ಪೆಷಲಿ ಸಿನಿಮಾದ ಪ್ರಮೋಷನ್ ಅಂದಾಗ ಹೀರೋಯಿನ್ಗಳನ್ನು ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಿಮ್ಮ ಸಿನಿಮಾದಲ್ಲೂ ಮಿಸ್ಸಿಂಗ್ ಇದೆ ಪ್ರಮೋಷನ್ಸಿಗೆ, ನಾನು ಎಲ್ಲೂ ನೋಡಿಲ್ಲ. ಏನಾದರೂ ಗೊಂದಲಗಳಿತ್ತಾ? ಇಲ್ಲ ಮೇಡಮ್, ಯಾವುದೇ ರೀತಿ ಗೊಂದಲ ಇಲ್ಲ. ಆ್ಯಕ್ಚುಲಿ ಇವತ್ತಿಂದ ಸೆಕೆಂಡ್ ಹೀರೋ ಒಬ್ರು ಇದ್ದಾರೆ, ಶಂಕರ್ ಮೂರ್ತಿ ಅಂತ. ಅವ್ರು ಇವತ್ತಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಅವರು ಲೆಗ್ ಫ್ರಾಕ್ಚರ್ ಆಗಿದೆ. ಕಾಲವೇ ಮೋಸಗಾರ ಅಂದ್ರೆ ಒನ್ ವೀಕ್ ಬ್ಯಾಕ್ ಅವ್ರು ಫ್ರಾಕ್ಚರ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಹೀರೋಯಿನ್ ಅವ್ರು ಬರಬೇಕಾಗಿತ್ತು, ಅವ್ರದ್ದೇನೋ ಬೇರೆ ಫ್ಯಾಮಿಲಿ ಈವೆಂಟ್ ಏನೋ ಅಂತಕ್ಕೋಸ್ಕರ ಔಟ್ ಆಫ್ ಸಿಟಲ್ಲಿ ಇದ್ದಾರೆ. ಅವರು ವಾಯ್ಸ್ ಮೇಲ್ ಕಳಿಸಿದ್ದಾರೆ, ಇನ್ನೊಂದು 3-4 ಡೇಸ್ ನಾನು ಜಾಯ್ನ್ ಆಗ್ತಾ ಇದ್ದೀನಿ. ನಾನು ತುಂಬ ಖುಷಿ ಇದ್ದೀನಿ, ಆಫ್ಟರ್ ಲಾಂಗ್ ಟೈಮ್ ಸಿನಿಮಾ ರಿಲೀಸ್ ಆಗ್ತಿದೆ. ಬೇಸಿಕಲಿ ಹೇಳಬೇಕಂದ್ರೆ ಸಿನಿಮಾ ನಡೆದಿರೋದೇ ಅವ್ರ ಮೇಲೆ. ಎಲ್ಲರೂ ಹೇಳ್ತಾರೆ ಹೀರೋಯಿನ್ಗೆ ಒಳ್ಳೆ ರೋಲ್ ಕೊಡಲ್ಲ, ಬರೀ ಸಾಂಗಿಗೋ ಡ್ಯಾನ್ಸಿಗೋ ಅಥವಾ ರೊಮ್ಯಾನ್ಸಿಗೋ ಅಷ್ಟೇ ಹೀರೋಯಿನ್ ಇರ್ತಾರೆ. ಈ ಕತೆ ನಡೆಯೋದೇ ಹೀರೋಯಿನ್ ಮೇಲೆ. ಆ ಹೀರೋಯಿನ್ಗೋಸ್ಕರ ಇಬ್ಬರು ಹೊಡೆದಾಡ್ತಾರೆ ಮೂವಿಯಲ್ಲಿ. ಸೊ ಹೀರೋಯಿನ್ ರೋಲ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಕಾಲವೇ ಮೋಸಗಾರ ಅಂದಾಗ ರೈಟ್ ಟೈಮಲ್ಲಿ ಅವರಿಲ್ಲ. ಹೋಪ್ ಇನ್ನೊಂದು 2-3 ಡೇಸ್ ಆಮೇಲೆ ಜಾಯ್ನ್ ಆಗ್ತಾರೆ. ಸೊ ಖಂಡಿತವಾಗ್ಲೂ ನಾವೆಲ್ಲ ಸಕ್ಸಸ್ ಮೀಟಲ್ಲಿ 100% ಎಲ್ಲರೂ ಎಲ್ಲ ಆರ್ಟಿಸ್ಟ್ಗಳು ಕುತ್ಕೊಂಡು ನಾವೆಲ್ಲರೂ ನಿಮ್ಮ ಹತ್ರನೇ ಸಕ್ಸಸ್ ಮೀಟ್ ಕುತ್ಕೊಂಡು ಮಾತಾಡ್ತೀವಿ. ಓಕೆ, ಸೊ ಸಿನಿಮಾ ರಿಲೀಸ್ ಆಗಿದೆ, ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ಉತ್ತರ ಕರ್ನಾಟಕದ ಜನ ಒಂದು ಸ್ವಲ್ಪ ಹೆಜ್ಜೆ ಮುಂದಿಟ್ಟಿದ್ದಾರೆ ಅನ್ಸುತ್ತೆ. ಹೌಸ್ಫುಲ್ ಪ್ರದರ್ಶನ, ಅಲ್ಲಿ ಜನ ಸಿನಿಮಾನ ಕೊಂಡಾಡ್ತಾ ಇದ್ದಾರೆ. ಸೊ ವಿಸಿಲ್ ಬರ್ತಾ ಇದೆ, ಚಪ್ಪಾಳೆ ಸಿಗ್ತಾ ಇದೆ ಅಂತ ಒಂದಿಷ್ಟು ಮಾತುಗಳು ಕೇಳಲ್ಪಟ್ಟೆ. ಸೊ ಅಲ್ಲಿ ಹೆಂಗಿದೆ ರೆಸ್ಪಾನ್ಸು ಅಂತ? ಈ ಬಳ್ಳಾರಿ ಆಗಿರ್ಬೋದು, ಹುಬ್ಳಿ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಬೀದರು, ಗುಲ್ಬರ್ಗ ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ತುಂಬ ಖುಷಿ ಆಗ್ತಿದೆ ನನಗೆ. ಉತ್ತರ ಕರ್ನಾಟಕದವ್ರು ನಾನು ಮಾಡಿದ್ದು ಎಲ್ಲ ಕಡೆ ಪ್ರಮೋಷನ್, ಅಲ್ಲಿ ಎಲ್ಲ ಕಡೆ ಪ್ರಮೋಷನ್ ಮಾಡಿದಾಗ ಸರ್ ಅಣ್ಣ ನೀವು ಗೆಲ್ತೀರಣ್ಣ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದರು. ಎಲ್ಲರೂ ಹೇಳ್ತಾರೆ. ಬಟ್ ನಿಜಕ್ಕೂ ಹೇಳಬೇಕಂದ್ರೆ ಅಲ್ಲಿನ ಜನ ಯಾರಿಗೂ ಆರ್ಟಿಸ್ಟ್ಗಳಿಗೆ, ಹೊಸ ಕಲಾವಿದರನ್ನ ಕೈಯೇ ಬಿಡಲ್ಲ. ಕನ್ನಡ ಬೆಳೆಸ್ತಾರೆ, ಫಸ್ಟು ಬೆಳೆಸೋಕ್ಕೆ ರೆಡಿಯಾಗಿರ್ತಾರೆ. ನಾವು ಬೆಳೆಸ್ತೀವಿ ಅಂತ. ಅಂಥದ್ರಲ್ಲಿ ನಾನು ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ನನಗೆ.
ಈ ಥರ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ ನನಗೆ ಉತ್ತರ ಕರ್ನಾಟಕದಿಂದ. ಖಂಡಿತವಾಗ್ಲೂ ತುಂಬ ಜನ ಥಿಯೇಟರ್ಸ್ ಎಲ್ಲ ಕೇಳ್ತಾ ಇದ್ದಾರೆ. 100% ನಮ್ಗೆ ಇನ್ನೂ ಥಿಯೇಟರ್ಸ್ ಹೆಚ್ಚಿಗೆ ಆಗ್ಬಿಟ್ಟು ಎಲ್ಲರಿಗೂ ಪ್ರದರ್ಶನಗಳು ಎಲ್ಲ ಕಡೆ ಕೊಟ್ಕೊಂಡು ಹೋಗ್ತೀವಿ ಅಂತ. ಈಗ ಸಿನಿಮಾದಲ್ಲಿ ಈ ಡ್ರಿಂಕ್ಸು ಇದೆಲ್ಲ ಕಾಮನ್ನು, ಬಟ್ ಈ ಸಿನಿಮಾದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅನ್ಸುತ್ತೆ. ಎಷ್ಟು ಕುಡಿದ್ರಿ ಅಂತ? ಇಲ್ಲ, ಅದು ಡ್ರಿಂಕ್ಸ್ ಅಂದರೆ ನಿಮಗೆ ಗೊತ್ತಿದೆ, ಸಿನಿಮಾಡಿ ಆ್ಯಕ್ಟಿಂಗ್ ಮಾಡ್ತೀವಿ ಬಿಟ್ರೆ ಅದು ನೀರಾಗಿರ್ಬೋದು, ಅಲ್ಲ ಎಷ್ಟು ಅಂದಾಜು ನೀವು ನಮ್ಗೆ ತೋರಿಸಿರೋದು ಅದು? ಈಗ ನಾನು ಒಂದೇ ಒಂದು ಡೈರೆಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ ಫಸ್ಟ್, ಸರ್ ಒಂದೇ ಒಂದು ಸಿಗರೇಟ್ ಸ್ಟೈಲ್ದು ಒಂದು ಒಳ್ಳೆ ಥರ ಒಂದೇ ಒಂದು ಸೀನ್ ಇಟ್ಬಿಡಿ ಸರ್ ಪ್ಲೀಸ್ ಅಂತ ಕೇಳ್ತೀನಿ. ಹೌದಾ, ಬೇಡ ಕಣೋ ಒಂದು ಸೀನ್ ಬೇಡ ಅಂತ ಹೇಳ್ತಾರೆ. ಆದರೆ ಒಂದೇ ಒಂದು ಸರ್ ಪ್ಲೀಸ್ ಅಂತ ಹೇಳಿದಾಗ ಒಂದು ಶಾರ್ಟ್ ಅಷ್ಟೇ ಹಿಂಗೆ ಇಡ್ತೀನಿ, ಹಿಂಗೆ ಸಿಗರೇಟ್ ಇದ್ದಾಗ ಓಕೆ ಆಗುತ್ತೆ. ಆಮೇಲೆ ಅವ್ರು ಹೇಳ್ತಾರೆ ನೆಕ್ಸ್ಟ್ ಸೀನು ನೀ ಸಿಗರೇಟ್ ಇಟ್ಕೊಂಡು ಮಾಡೋ, ಸಿಗರೇಟಾ ಓಕೆ ನಂಗೆ ಇನ್ನೊಂದು ಸಲ ಬರುತ್ತಾ ಅಂತ. ಹಂಗೆ ಫುಲ್ ಕಂಪ್ಲೀಟ್ ಸಿನಿಮಾ ಮಾಡಿಸ್ಬಿಡ್ತಾರೆ ಸಿಗರೇಟ್. ಸರ್ ಸಿಗರೇಟೇ ಬೇಡ ಸರ್ ಅಂತ ಹೇಳ್ತೀನಿ. ಅಂದರೆ ಆ ಆ್ಯಟಿಟ್ಯೂಡ್ಗೆ ಸಿಗರೇಟ್ ಬೇಕಾಗಿರುತ್ತೆ. ಬಟ್ ಅವರು ನಾನೇ ಸಿಗರೇಟ್ ಕೇಳಿರ್ತೀನಿ ಬೇಕು ಅಂತ, ಬಟ್ ಆದರೆ ಆಲ್ರೆಡಿ ಅವರು ರೆಡಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸಿಗರೇಟ್ ಬೇಕೇ ಬೇಕು ಅಂತ. ಬಟ್ ಸಿಗರೇಟ್ ಆಗಿರಲಿ, ಈ ಡ್ರಿಂಕ್ಸ್ ಆಗಿರಲಿ, ಒಂದು ಸುಮಾರು ಶಾರ್ಟಲ್ಲಿ ಬರುತ್ತೆ, ಕುಡಿಸಿ ಇಟ್ಟಿದ್ದಾರೆ ಮಧ್ಯದಲ್ಲಿ ಎಲ್ಲ ಲೈಕ್ ಇದರಲ್ಲಿ ಒಂದು ಅಂಡರ್ಲೈನಿಂಗ್ ಒಂದು ಮೆಸೇಜ್ ಇದೆ. ಕುಡಿತದ ಸಿನಿಮಾದಲ್ಲಿ ಭಾಳ ಸೀನ್ಸ್ ಇದೆ ಅಂತಂದರು. ಆ ಕುಡಿತದಿಂದನೇ ಲೈಫ್ ಡ್ಯಾಮೇಜ್ ಆಗುತ್ತೆ. ಈ ಸಿನಿಮಾದಲ್ಲಿ ಹೀರೋ ಕುಡಿತದಿಂದನೇ ಹೀರೋಯಿನ್ ಕಳ್ಕೊಳ್ತಾನೆ, ಇನ್ನೊಬ್ಬ ಹೀರೋ ಕುಡಿತದಿಂದನೇ ಹೀರೋಯಿನ್ ಹತ್ರ ಕ್ಲಾಶ್ ಆಗುತ್ತೆ. ಈ ಕುಡಿತ ಎಂಬುದು ಡೆಫಿನೆಟ್ಲಿ ಡೇಂಜರಸ್. ಇವು ಟ್ರಾವೆಲ್ ನನ್ನ ಕೊನೆಗೆ ಮೆಸೇಜ್ ಕೊಟ್ಟಿರೋದು ಅದು, ನೀವು ಇಬ್ಬರು ಹೀರೋ ಏನಿದ್ದೀರಾ ಹುಡುಗಿಗೋಸ್ಕರ ಈ ಕುಡಿತದಿಂದನೇ ನೀವು ಹಾಳು ಮಾಡ್ಕೊಂಡಿದ್ದೀರಿ. ಎಕ್ಸಾಕ್ಟ್ಲಿ. ಸೊ ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಜನ ಎಲ್ಲ ಶೀಳೆ ಚಪ್ಪಾಳೆ ಎಲ್ಲ ಹೊಡೆದ್ರು. ಯಾಕಂದ್ರೆ ಅಲ್ಲೊಂದು ಸೀನ್ ಇದೆ, ಮೂವಿ ನೋಡಿದವ್ರಿಗೆ ಗೊತ್ತಾಗುತ್ತೆ. ಅವ್ನು ಹೇಳ್ತಾನೆ ಮುಚ್ಕೊಂಡಿರೋ ಬಿಟ್ಟು ನೀವು ಬಾರಿಗೆ ಯಾಕೆ ಹೋಗ್ತೀರಿ, ಯಾಕೆ ಕುಡಿತೀರಾ, ಅದೇ ಅಲ್ಲ ಸಿನಿಮಾ ಇರೋದು, ಕೊನೆಗೆ ಅದೇ ಎಂಡಿಂಗ್ ಇರೋದು. ಸೊ ಕುಡಿತ ಎಂಬುದು ಒಳ್ಳೇದಲ್ಲ, ಅದರಿಂದ ಲೈಫ್ ಡ್ಯಾಮೇಜ್ ಆಗುತ್ತೆ ಎಂಬುದು ಒಂದು ಅಂಡರ್ಲೈನಿಂಗ್ ಮೆಸೇಜ್ ಇದೆ. ಹೀರೋ ಕ್ಯಾರೆಕ್ಟರ್ ಬಂದು ಭಗ್ನ ಪ್ರೇಮಿ. ನಮ್ಮ ಯಾರೋ ಒಬ್ರು ರಿವ್ಯೂ ಕೊಟ್ಟರು, ಭಗ್ನ ಪ್ರೇಮಿ ರೋಲ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸೊ ಆಲ್ರೆಡಿ ಒಂದು ಲವ್ ಅಲ್ಲಿ ಪ್ರಾಬ್ಲಮ್ ಇರೋನು, ಫ್ರಸ್ಟ್ರೇಟೆಡ್ ಇರೋದ್ರಿಂದ ಆ ಫೈರ್ ಇರೋ ಒಂದು ಏಜ್. ಸೊ ಒಂದು ಶೋಗಿ ಇರುತ್ತೆ, ನಾನು ಡ್ರಿಂಕ್ ಮಾಡೋದು, ಸ್ಮೋಕ್ ಮಾಡೋದು, ಸ್ಟೈಲ್ ಕಾಣ್ತೀನಿ, ಹುಡುಗಿರು ನಾನು ಇಷ್ಟಪಡ್ತಾರೆ, ನಾನು ಸ್ಮೋಕ್ ಮಾಡಿದೆ, ದಾಡಿ ಬಿಟ್ಟಿದ್ದೀನಿ ಅಂತ. ಆ ಥರ ಒಂದು ಆ್ಯಟಿಟ್ಯೂಡ್, ಒಂದು ಕ್ಯಾರೆಕ್ಟರೈಸೇಷನ್ ಆ ಥರ ಇರೋದಕ್ಕೋಸ್ಕರನೇ ಅದು ಥ್ರೂಔಟ್ ನಾವು ಕ್ಯಾರಿ ಮಾಡಬೇಕಾಗುತ್ತೆ. ನಾರ್ಮಲ್ ಆಕ್ಟಿಂಗ್ ಅಂದ್ರೆ ಮಾಡ್ಬಿಡ್ಬೋದು. ಈ ಕುಡ್ದಾಗ ವಾಲೋದಾಗಿರ್ಬೋದು, ಮಾತಾಡೋ ಆ ಬಾಡಿ ಲ್ಯಾಂಗ್ವೇಜ್ಗಳನ್ನ ಕ್ರಿಯೇಟ್ ಮಾಡೋದು ಸ್ವಲ್ಪ ಕಷ್ಟ ಬರುತ್ತೆ. ಏನಾದರೂ ರೀಟೇಕ್ ತಗೋತಾ ಇದ್ರಾ? ರೀಟೇಕ್ ಭಾಳ ಆಗಿದೆ ಮೇಡಮ್. ಬಟ್ ಏನಂದರೆ ಆ ಇನ್ವಾಲ್ವ್ಮೆಂಟ್ ನಾನು ಮೆಚ್ಚಬೇಕು. ಇವರು ನೀವು ಅಂದಂಗೆ ಕುಡ್ದಿಲ್ಲ, ಯಾವ ಶಾರ್ಟಲ್ಲಿ ಸಿನಿಮಾದಲ್ಲಿ ಕುಡ್ದಿಲ್ಲ, ಅದು ಜಸ್ಟ್ ಕಲರ್ ವಾಟರ್ ಅದು ಆ ಥರ ಒಂದು ಕೂಲ್ ಡ್ರಿಂಕ್ಸ್, ಪೆಪ್ಸಿನೋ, ಥಮ್ಸ್ ಅಪ್ ಅಷ್ಟು, ಬಿಕಾಸ್ ಕುಡ್ದು ಆ್ಯಕ್ಟ್ ಮಾಡೋದು ರಾಂಗ್ ಆಗುತ್ತೆ ಅದು. ಸೊ ಡೈಲಾಗ್ ಸರಿಯಾಗಿ ಹೇಳೋಕ್ಕಾಗಲ್ಲ. ಇವರು ವಿತೌಟ್ ಡ್ರಿಂಕಿಂಗ್ಗೆ ಆ ಥರ ನಾನು ಕುಡ್ದಿರೋ ಥರ ಇನ್ವಾಲ್ವ್ ಆಗಿ ಮಾಡೋದಿದೆಲ್ಲ, ಅಲ್ಲೇ ಒಬ್ಬ ಆ್ಯಕ್ಟರ್ ಸ್ಪೆಷಲಿಸ್ಟ್ ಗೊತ್ತಾಗುತ್ತೆ. ಸೊ ಆ ರೋಲ್ ಡೆಫಿನೆಟ್ಲಿ ಎಲ್ಲರೂ ಫೈಟ್ ಬಗ್ಗೆ ಮಾತಾಡ್ತಾರೆ, ನಾನು ಫೈಟ್ ಬಗ್ಗೆ ಮಾತಾಡ್ತಾ ಇಲ್ಲ. ಕುಡ್ದಿಲ್ಲ ಅಂದರೂ ಕೂಡ ಕುಡ್ದಿರೋ ಆ್ಯಕ್ಟಿಂಗ್ ಮಾಡಿಬಿಟ್ಟು ಎಮೋಷ್ನಲ್ ಸೀನ್ಸ್ ಮಾಡಿದ್ದಾರೆ. ಎಮೋಷ್ನಲ್ ಸೀನ್ಸಲ್ಲಿ ಕೂಡ ವಾವ್ ಅನಿಸುತ್ತೆ, ಏನು ಪರ್ಫಾರ್ಮೆನ್ಸ್ ಕೊಟ್ಟು ಫಸ್ಟ್ ಸಿನಿಮಾ ಥರ ನೀನು ಅನಿಸ್ತಾ ಇಲ್ಲ ಅಂದರೆ ದಿಸ್ ಇಸ್ ಕಾಲ್ಡ್ ಪರ್ಫಾರ್ಮೆನ್ಸ್ ಅಂತ. ಸೊ ಇವರಾಗಲಿ ಶಂಕರಮೂರ್ತಿ ಆಗಲಿ ಕುಡಿಲಾರ್ದಂಗೆ ಕುಡ್ದಿರೋ ಥರ ಅಂದರೆ ಲೈಕ್ ತುಂಬ ಎಕ್ಸ್ಪೀರಿಯನ್ಸ್ ಇರೋ ಕುಡುಕರ ಥರ ಆ್ಯಕ್ಟ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ವೆರಿ ಬೆಸ್ಟ್ ಆ್ಯಕ್ಟ್ರಸ್ಸೇ ನಂಗೆ ಸಿಕ್ಕಿದ್ದಾರೆ. ಸೊ ಎಣ್ಣೆ ಸಾಂಗ್ ಅದಕ್ಕೆ ಅನ್ಸುತ್ತೆ. ಹುಡುಗಿ ಬೇಕಾ ಬಾಟ್ಲು ಬೇಕಾ? ಯಾವುದು ಬೇಕು ಹೇಳಿ? ಹುಡುಗಿ ಬೇಕಾ ಬಾಟ್ಲು ಬೇಕಾ? ಹುಡುಗಿನೂ ಬೇಕು, ಬಾಟ್ಲು ಬೇಕು, ಎಲ್ಲರಿಗೂ ಅದೇ ಇರುತ್ತೆ. ಸೊ ಅದೇ ಸಾರ್ ಹೇಳ್ದಂಗೆ ಈ ಥರ ಲವ್ ಮಾಡಿದಾಗ ಕುಡಿದ್ಬಿಟ್ಟು ಫ್ರಸ್ಟ್ರೇಷನಲ್ಲಿ ಎಣ್ಣೆ ಆಗಿರಲಿ, ಸಿಗರೇಟ್ ಆಗಿರಲಿ, ಇದೆಲ್ಲ ಮಾಡ್ತಾರಲ್ಲ. ಸೊ ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ ಅನ್ನೋದು ಒಂದು ಲೈನ್ ಇದೆ, ಮೆಸೇಜ್ ಇದೆ. ಅಲ್ಲೂ ಒಂದು ಡೈಲಾಗ್ ಇದೆ, ನೀವು ಎಲ್ರಿಗೊಂದು ಇನ್ಫಾರ್ಮೇಷನ್ ಕೊಡ್ತೀನಿ, ಟಿಪ್ಸ್ ಕೊಡ್ತೀನಿ, ಎಣ್ಣೆ ಹೊಡೆದು ಮಾತ್ರ ನೀವು ಹುಡುಗಿ ಮನೆಗೆ ಹೋಗಬೇಡಿ ಅಂತಾನೆ. ಸೊ ಪ್ರತಿಯೊಂದರಲ್ಲೂ ಒಂದೊಂದು ಡೈಲಾಗಲ್ಲೂ ಒಂದೊಂದು ಸ್ಟೋರಿ ಕ್ಯಾರಿ ಆನ್ ಆಗ್ತಾ ಹೋಗುತ್ತೆ. ಸೊ ಡ್ರಿಂಕ್ ಅಂಬೋದು ಡೆಫಿನೆಟ್ಲಿ ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಆರ್ ರಿಲೇಷನ್ಶಿಪ್ ಕೂಡ. ಮೊನ್ನೆ ಬಂದು ಇದು ಫಸ್ಟ್ ಶೋ ಅಲ್ಲಿ ಬಂದ್ಬಿಟ್ಟು, ಫಸ್ಟ್ ಶೋ ಅಲ್ಲಿ ಅಲ್ಲೆಲ್ಲ ಮುಂದೆ ಒಬ್ಬರು ಕೂತಿರ್ತಾರೆ, ಹಿಂಗೆ ಮಗ ಹಿಂಗೆ ಕಣೋ ನಾನು ಮಾಡಿದ್ದು, ಹಿಂಗೆ ಮಾಡೇ ನನ್ನ ಲೈಫಲ್ಲಿ ನಾನು ಹುಡುಗಿ ಕಳ್ಕೊಂಬಿಟ್ಟೆ ಮಗ ಅಂತೆಲ್ಲ ಹೇಳ್ತಿದ್ದ. ಅಷ್ಟೊತ್ತಿಗೆ ನಾನು ಕೂಲ್ ಆರಾಮ್ ಅಂತ ಹೇಳಿದೆ. ಹೊರಗೆ ಬಂದ ತಕ್ಷಣ ಅಣ್ಣ ಹಿಂಗೆಲ್ಲ ಮಾಡಬಾರ್ದಲ್ವಣ, ಹಿಂಗೆಲ್ಲ ಹಿಂಗೆ ಮಾಡಿದ್ರಲ್ವಣ ಹಿಂಗೆ ಆಗೋದು ಅಂತೆಲ್ಲ ಹೇಳ್ತಿದ್ದ. ಹೌದಪ್ಪ ಹಂಗೆ ಮಾಡಬಾರ್ದು, ಅದೇ ತಾನೇ ಇದು, ಅದೇ ಸಿನಿಮಾದ ಒಂದು ಲೈನ್ ಇದೆ ಆ್ಯಕ್ಚುಲಿ. ಕುಡ್ಕೊಂಡ್ಬಿಟ್ಟು ಏನೋ ಯಾವುದೇ ಥರ ಡಿಸಿಷನ್ ತೊಗೋಬಾರ್ದು. ಲವ್ ಅಂತಲ್ಲ, ಪ್ರತಿಯೊಂದು ಡಿಸಿಷನ್ ಕೂಡ ಫ್ರಸ್ಟ್ರೇಷನ್ ಆಗಿರಲಿ, ಅದು ಫ್ರಸ್ಟ್ರೇಷನ್ ಇದ್ದಾಗ ನೀನು ಏನೇ ಮಾಡಿ ಲೈಫಲ್ಲಿ ನಿನಗೇನೋ ಒಂದು ಒಳ್ಳೆ ಡಿಸಿಷನ್ ತೊಗೊಳಕ್ಕಾಗಲ್ಲ. ಅದೇ ನೀನು ಕೂಲ್ ಆ್ಯಂಡ್ ಕಾಮಾಗಿ ಕುತ್ಕೊಂಡು ಏನೇ ಡಿಸಿಷನ್ ಮಾಡೋ 100% ಸಕ್ಸಸ್ ಆಗ್ತೀಯ. ಬಟ್ ಟೈಮ್ ತೊಗೋಬೋದು, ಬಟ್ 100% ಗೋಲ್ ರೀಚ್ ಆಗ್ತಾನೆ. ಸಾಮಾನ್ಯವಾಗಿ ಸಿನಿಮಾದ ಬಗ್ಗೆ ಈ ತರ ಮಾತಾಡಿದ್ರೇನೆ ಸಿನಿಮಾ ಸಕ್ಸಸ್ ಆಯ್ತು ಅಂತ ಅರ್ಥ. ಯಾಕಂದ್ರೆ ಸಿನಿಮಾದ ಬಗ್ಗೆ ಏನೂ ಮಾತಾಡಿಲ್ಲ ಅಂದ್ರೆ ಅದು ಸಕ್ಸಸ್ ಆಗಿಲ್ಲ, ಸಿನಿಮಾ ಮನಸ್ಸಿಗೆ ತಾಗಿಲ್ಲ ಅಂತ.
ಒಬ್ಬೊಬ್ರು ಸಿನಿಮಾದ ಅದೇ ಮೆಸೇಜ್ಗಳ ಬಗ್ಗೆ ಆಗಿರ್ಬೋದು, ಕುರ್ತದ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಆಕ್ಟಿಂಗ್, ಪ್ರತಿಯೊಬ್ರು ಯಾವುದೋ ಒಂದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಅದು ಅವರ ಮನಸ್ಸಿಗೆ ತಾಟಿದೆ ಅಂತ ಒಬ್ಬ ನಿರ್ದೇಶಕ ಇದರಲ್ಲಿ ಎಷ್ಟು ಸಕ್ಸಸ್ ಆಗಿದ್ದಾನೆ ಅಂತ ಅನ್ಸುತ್ತೆ ಅಂತ. ನನಗೆ ಅದೇ ಖುಷಿ ಕೊಟ್ಟಿರೋದು. ಕೆಲವರು ಬಂದು ಹೇಳಿದ್ರು, ನಿನ್ನೆ ಲೂಲು ಮಾಲಲ್ಲಿ ಒಂದು ಶೋ ಇತ್ತು, ಅವ್ರು ಬಂದು ಹೇಳಿದ್ರು ವಿಲನ್ ಬಗ್ಗೆ ಕೇಳಿದ್ರು, ಹೀರೋ ಬಗ್ಗೆ ಕೇಳಿದ್ರು, ಸ್ಟೋರಿ ಬಗ್ಗೆ ಎಲ್ಲ ಕೇಳ್ತಾ ಬಂದರು. ಡೈರೆಕ್ಷನ್ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಒಂಥರ ಹೊಸ ಟ್ರೀಟ್ಮೆಂಟ್ ಇದೆ. ರೆಗ್ಯುಲರ್ ಸಿನಿಮಾ ಕಾಣಿಸಲ್ಲ, ನೆಕ್ಸ್ಟ್ ಏನಾಗುತ್ತೆ 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 ಅಂತದೆ ಒಂದು ಭಾಳ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ರೆಗ್ಯುಲರ್ ಸಿನಿಮಾ ನೋಡೋನು ಕೂಡ ನನಗೇನೋ ಡಿಫ್ರೆಂಟ್ ಅನ್ನಿಸ್ತು. ಎಲ್ಲರೂ ಹೇಳ್ತಾ ಇರೋದು ಡಿಫ್ರೆಂಟ್ ಇದೆ. ಆ್ಯಂಡ್ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕಾಮಿಡಿನೂ ಮಾಡಿದ್ದಾರೆ, ಆ್ಯಕ್ಷನು ಮಾಡಿಸಿದ್ದೀರಾ, ಸೆಂಟಿಮೆಂಟು ಇದೆ. ಈವನ್ ಅಷ್ಟೇ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಸಾಂಗ್ಸ್ ಚೆನ್ನಾಗಿದೆ ಅಂದಾಗ ಒಬ್ಬ ಡೈರೆಕ್ಟ್ರಾಗಿ ರೈಟ್ರಾಗಿ ನಂಗೆ ಅದೇ ಖುಷಿ. ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಡೈಲಾಗ್ಸ್ ಚೆನ್ನಾಗಿದೆ, ಅದರ್ ಆರ್ಟಿಸ್ಟು ಚೆನ್ನಾಗಿ ಮಾಡಿದ್ದಾರೆ, ಸಾಂಗ್ಸು ಚೆನ್ನಾಗಿದೆ ಅಂದಮೇಲೆ ನನ್ನ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಚೆನ್ನಾಗಿದೆ ಅಂತ ಅದು ನನಗೆ ತುಂಬ ಅಂದರೆ ತುಂಬ ಖುಷಿ. ಭರತ್, ಸಿನಿಮಾದ ನೋಡಿದವರು ತುಂಬ ಜನ ಇದ್ದಾರೆ, ಇವಾಗ ಆಫರ್ಸ್ಗಳು ಬರೋಕ್ಕೆ ಶುರುವಾಗಿದೆಯಾ? ಕಾಲ್ ಬರ್ತಾ ಇದೆ, ಈಗ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ. ಸೊ ನೋಡಬೇಕು ಯಾವ ಪ್ರೊಡಕ್ಷನಿಂದ ಬರುತ್ತೆ, ಇನ್ನೂ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಾಲ್ಸ್ಗಳು ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. 2-3 ಕಾಲ್ ಬಂದಿದೆ ಆಲ್ರೆಡಿ. ವಿಲ್ ಸಿ ಏನಾಗುತ್ತೆ ನೋಡೋಣ. ಯಾವ ಥರ ಪಾತ್ರ ಮಾಡಬೇಕು ಅಂತ ಕನಸಿಗ ಸ್ಟಾರ್ಟಿಂಗು ಸಿಕ್ಕಿದ್ರೆ ಸಾಕಪ್ಪ ಅವಕಾಶ, ನಾನೊಬ್ಬ ಹೀರೋ ಆಗಬೇಕು ಅನ್ನೋ ಒಂದು ಛಲದಿಂದ ನೀವೊಂದು ಸಿನಿಮಾ ಕಂಪ್ಲೀಟ್ ಮಾಡಿರ್ತೀರ. ಬಟ್ ಸೆಕೆಂಡ್ ಸ್ಟೆಪ್ ಇಡಬೇಕಾದ್ರೆ ಇರುತ್ತೆ, ನಾನು ಈ ಥರದ ಪಾತ್ರಗಳು ಮಾಡಬೇಕು ಅಥವಾ ನಾನು ಈ ಥರ ತೆರೆ ಮೇಲೆ ಕಾಣಬೇಕು ಅಂತ. ಭರತ್ಗೆ ಯಾವ ಥರ ಕಾಣಬೇಕು ಅಂತ ಒಂದು ಕನಸಿದೆ? ಸೊ ಮಾಸ, ಕ್ಲಾಸ ಅಥವಾ ಲವ್ವರ್ ಬಾಯ್ನ ಹೆಂಗೆ ತೆರೆ ಮೇಲೆ ಕಾಣಿಸ್ಬೇಕು ಅನ್ನೋದಿದೆ ಅಂತ. ಇದೆಲ್ಲ ಜನರು ಹೆಂಗೆ ಚೂಸ್ ಮಾಡ್ತಾರೆ ಹಂಗೆ. ಫಸ್ಟ್ ಆಫ್ ಆಲ್ ಈಗ ತುಂಬ ಜನ ಇಷ್ಟಪಡ್ತಾರೆ ನಂಗೆ ಫೈಟ್ ಆಗಿರಲಿ, ಆ್ಯಕ್ಟಿಂಗ್ ಆಗಿರಲಿ, ಡ್ಯಾನ್ಸ್ ಎಲ್ಲ ಥರ ಇಷ್ಟಪಡ್ತಿದ್ದಾರೆ. ಸೊ ಈ ಥರ ಇಷ್ಟಪಟ್ಟಾಗ ನಾನು ಮಾಸ್ ಸಿನಿಮಾಗಳೇ ಮಾಡಬೇಕಾಗತ್ತೆ. ಸೊ ನನಗೆ ಮುಖ್ಯವಾಗಿ ಏನಂದರೆ ತುಂಬ ಆ್ಯಕ್ಟಿಂಗ್ ಓರಿಯೆಂಟೆಡ್ ಕೊಟ್ಬಿಟ್ರೆ ಇದ್ರೊಳಗೆ ತುಂಬ ಡಿಫ್ರೆಂಟಾಗಿ ಕಾನ್ಸೆಪ್ಟ್ಸು, ಡಿಫ್ರೆಂಟ್ ಸ್ಟೋರೀಸು, ಈ ಥರದ್ದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಲೈಫಲ್ಲಿ. ಈ ಥರ ಯಾವುದೇ ಕೊಟ್ಟರು 100% ನಂಗೆ ಮಾಡೋಕ್ಕೆ ಇಷ್ಟ. ನಂಗೆ ಯಾವ ಥರ ಕೊಟ್ಟರು ನಾನು ಮಾಡೋಕ್ಕೆ ರೆಡಿ. ಸೊ ಸಿನಿಮಾಗಾಗಿ ಯಾವ ಥರ ತಯಾರಿ ನಡೆಸ್ತಾರೆ ಭರತ್? ಅಥವಾ ಭರತ್ ಸಿನಿಮಾ ರಂಗಕ್ಕೆ ಬರಬೇಕು, ನಾನೊಬ್ಬ ನಾಯಕನಾಗಬೇಕು ಅಂತ ಯಾಕೆ ಅನಿಸಿದ್ದು ಅಂತ? ಯಾಕಂದರೆ ಅನ್ಸಿರೋದಕ್ಕೆ ಇವತ್ತು ಒಂದು ಹೀರೋ ಆಗಿ ಒಂದು ಸಿನಿಮಾ ಕಂಪ್ಲೀಟ್ ಮಾಡಿದ್ದೀರಾ, ಬಟ್ ಆದರೆ ಹಿಂದೆ ಒಂದಿಷ್ಟು ಪರಿಶ್ರಮ ಇರುತ್ತಲ್ವ, ಅದು ಹೆಂಗಿತ್ತು ಅಂತ? ನಾನೆಲ್ಲ ಓದ್ಬೇಕಾರೆ ನನ್ನ ಫ್ರೆಂಡ್ಸ್ ಎಲ್ಲ ಇದು ಮೈಸೂರಲ್ಲಿ ನಾನು ಫ್ರೆಂಡ್ಸ್ ಎಲ್ಲ ಶಾರದಾ ವಿಲಾಸಲ್ಲಿ ಓದಿದೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ 4-5 ಜನ ಫ್ರೆಂಡ್ಸ್ ಇದ್ದಾರೆ ನನಗೆ. ಶಿವ, ನಿರಂಜನ್, ಪ್ರಶಾಂತ್ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಜನ. ಅವರೆಲ್ಲ ಹೆಂಗೆ ಅಂದರೆ, ಮಗ ನೀನು ಹೀರೋ ಆಗ್ಬೋದು, ಟ್ರೈ ಮಾಡೋ. ತುಂಬ ಜನ ಫ್ರೆಂಡ್ಸ್, ಎಲ್ಲ ಫ್ರೆಂಡ್ಸು ನೀನು ಹೀರೋ ಆಗ್ಬೋದು ಟ್ರೈ ಮಾಡೋ ಅಂತ. ಏನೋ ಸುಮ್ಮನೆ ಕಾಲು ಎಳಿತಿದ್ದಾರೆ ಅಂದ್ಕೊಂಡೆ. ಹಾಗೆ ನಾನು ಮಾಸ್ಟರ್ ಫಾರ್ಮಸಿ ಬರಬೇಕಾದ್ರೆ ಬಂದ ಮೇಲೆ ನಾನು ಮಾಡ್ಲಿಂಗ್ ಸೇರಿಕೊಂಡೆ. ಅಲ್ಲೂ ಹೇಳ್ತಾರೆ ಮಾಡ್ಲಿಂಗ್ ಸೇರಿಕೊಂಡೆ, ಟ್ರೈ ಮಾಡೋಣ ಅಂತ ಬಂದೆ. ಆದರೆ ಇನ್ ಬಿಟ್ವೀನಲ್ಲಿ ಒಂದ್ಸಲಿ ನಾನು ಯಾವುದೋ ಒಂದು ಶೂಟಿಗೆ ಹೋಗಿರ್ತೀನಿ. ನಾನು ಶೂಟಿಗೆ ಹೋದಾಗ ಅಲ್ಲಿ ಬಂದು ಅಚ್ಯುತರಾವ್ ಸರ್ ಹೇಳ್ತಾರೆ, ಇಲ್ಲೆಲ್ಲ ಬರಬಾರ್ದಪ್ಪ, ನೀನು ಆ್ಯಕ್ಟಿಂಗ್ ಹೋಗು, ಇಲ್ಲೆಲ್ಲ ಈ ಥರ ಎಲ್ಲ ಬರಬಾರ್ದು, ಈ ಥರ ಕ್ಯಾರೆಕ್ಟರ್ಸ್ ಎಲ್ಲ ಒಂದು ಈ ಥರ ಎಲ್ಲ ಮಾಡಬೇಡ. ಬ್ಯಾಕ್ಗ್ರೌಂಡಲ್ಲಿ ನಾನು ವಾಕ್ ಮಾಡ್ತಾರಲ್ಲ ಆ ಥರದ್ದೆಲ್ಲ ಒಂದು ಕ್ಯಾರೆಕ್ಟರ್ ಸಿಕ್ಕಿತ್ತು. ಈ ಥರದ್ದೆಲ್ಲ ಮಾಡಬಾರ್ದು, ನೀನು ಒಂದು ರಂಗಶಂಕರ ಇಲ್ಲ ರಂಗಭೂಮಿಗೆ ಹೋಗ್ಬಿಟ್ಟು ಎಲ್ಲಾದರೂ ಒಂದು ಕಡೆ ಹೋಗಿ ಈ ಥರ ಡ್ರಾಮಾ ಆ್ಯಕ್ಟಿಂಗ್ಗಳು ಮಾಡು, ಆ್ಯಕ್ಟಿಂಗ್ ಕಲ್ತ್ಕೋ, ಸಣ್ಣ ಕ್ಯಾರೆಕ್ಟರ್ ಮುಖಾಂತರ ಇಲ್ವಾ 100% ನೀನು ಒಂದು ಕಲಾವಿದ ಆಗ್ತೀಯ ಅಂದಾಗ ನನಗೂ ಸಣ್ಣಕ್ಕಿಡ್ತಾಯಿಂದ ಎಲ್ಲ ಪ್ರೋತ್ಸಾಹ ಕೊಡೋದು, ನೀನು ಇರೋ ಥರ ಇದೆಯಾ ಅಂದಾಗ ನನಗೂ ಒಂದು ಆಸೆ. ಶಂಕರಣ್ಣ ಸರ್ ನೋಡಿದಾಗಲೇ ನನಗೆ ತುಂಬ ಇನ್ಸ್ಪಿರೇಷನ್ ಆಗಿದೆ. ಅದಾದ ನಂತರ ಅಪ್ಪು ಸರ್ ಆಗಿರ್ಬೋದು. ಸೊ ಫುಲ್ ಇನ್ಸ್ಪೈರ್ ಆಗೊಂಡು ಹಂಗೆ ನಾನು ಕನ್ವರ್ಟ್ ಆಗಿ ನನಗೆ ಏನು ಬೇಕು ಜಿಮ್ ಬೇಕು ಅಂತ ಜಿಮ್ ಮಾಡ್ತಿದ್ದೆ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೋತಿದ್ದೆ, ಈ ಫೈಟಿಂಗ್ ಪ್ರಾಕ್ಟೀಸು, ಓಡೋದು ಅದೆಲ್ಲ ಮಾಡೋದು, ಸ್ಟೆಂಟ್ಸ್ ಮಾಡೋದು, ಈ ಥರನೇ ತುಂಬ ಆಸೆ ಇತ್ತು ನನಗೆ ತುಂಬ ಆವಾಗಿಂದನು. ಸೊ ಅದಾದ ನಂತರ ಒಂದೊಂದೇ ಕೈ ಹಿಡಿತು ನನಗೆ ಎಲ್ಲದು. ನಾನು ಮಾಡಿದ್ದೆಲ್ಲ ಓಕೆ, ಹಿಂಗೆ ನಿಂತ್ಕೊಂಡ್ರೆ ಹಿಂಗೆ ಕಾಣ್ತೀನಿ, ನಿಂತ್ಕೊಂಡ್ರೆ ಹಿಂಗೆ ಕಾಣ್ತೀನಿ, ಇದೆಲ್ಲ ನಾ ಫೇಸಲ್ಲಿ ಯಾವಾಗ ಯಾರಿಲ್ಲ ಅಂದಾಗ ಮಿರಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ, ಹಿಂಗೆ ನಿಂತ್ಕೊಂಡ್ರೆ ಹಿಂಗೆ ಕಾಣ್ತೀನಿ. ಸೊ ಹಾಗೇ ಜರ್ನಿ ಬಂತು. ಫೈನಲಿ ಒಂದು ಸಣ್ಣ ಪಾತ್ರದಿಂದ ಸೆಕೆಂಡ್ ಹೀರೋ ಆಗಿ ಮಾಡಿದೆ. ಅದಾದ ನಂತರ ನನಗೆ ಸಿಕ್ಕಿದೆ ಕಾಲವೇ ಮೋಸಗಾರ. ಈ ಸಿನಿಮಾದಲ್ಲಿ ನನಗೆ ಹೀರೋ ಆ್ಯಕ್ಟಿಂಗು ನಮ್ಮ ಸಂಜಯ್ ಪುರಾಣಿಕ್ ಅವ್ರು ಕೊಟ್ಟರು. ತುಂಬ ಖುಷಿ ಆಯಿತು ಇವತ್ತು ನನಗೆ. ಓಕೆ ಸರ್, ನಿಮ್ಮ ಪ್ರೊಫೆಷನ್ನೇ ಬೇರೆ, ಪ್ಯಾಷನ್ನೇ ಬೇರೆ. ಸೊ ಆ ಪ್ರೊಫೆಷನ್ ಬಿಟ್ಟು ಈ ಪ್ಯಾಷನ್ಗೆ ಯಾಕೆ? ಇದು ಹುಡುಗ ಇದ್ದಾಗಿಂದು ಲೈಕ್ ಸ್ಕೂಲ್ ಟೈಮಲ್ಲಿ ಕೂಡ ಮೂವಿ ಅಂದರೆ ತುಂಬ ಕ್ರೇಜ್. ಯಾವುದೇ ಮೂವಿ ಬರಲಿ ಫಸ್ಟ್ ಡೇ ಫಸ್ಟ್ ಶೋ ಹೋಗೋದು, ಆ ಮೂವಿ ನೋಡಿಬಿಟ್ಟು ಜನ ಶೀಲ್ಡೆ ಚಪ್ಪಾಳೆ ಎಲ್ಲ ಹೊಡಿತಾ ಇದ್ರು, ಹೊರಗಡೆ ಬ್ಯಾನರ್ಗೆಲ್ಲ ಹೂವಿನಾರ ಆಗ್ತಾಯಿದ್ರೆ, ಅರೆ ನಾವು ಆ ಫೀಲ್ಡಲ್ಲಿ ಇರಬೇಕು, ನಮ್ಮನ್ನೂ ಜನ ಬಂದು ಸೆಲ್ಫಿ ತೊಗೊಳೋದಾಗಲಿ, ನಾವು 4 ಜನ ನಮ್ಮನ್ನು ರೆಕಗ್ನೈಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಅದು ಅವಾಗಿಂದನೇ ಇತ್ತು. ಸೊ ಹಾಗಾಗಿಬಿಟ್ಟು ಮೂವೀಸ್ ನೋಡ್ತಾ ನಾನು ಏನೋ ಒಂದು ಮಾಡಬೇಕು. ಬಿಕಾಸ್ ನಮ್ಗೆ ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಇಲ್ಲ ಆ್ಯಂಡ್ ನನಗೆ ಹೀರೋ ಆಗಬೇಕನ್ನೋದು ಆಸೆ ಇಲ್ಲ. ಒಂದು ಡಿಪಾರ್ಟ್ಮೆಂಟ್ ಎಲ್ಲೋ ಒಂದು ಮಾಡೋಣ ಅಂದಾಗ ಸ್ವಲ್ಪ ನಂಗೆ ರೈಟಿಂಗಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ತುಂಬ ಇತ್ತು. ನಾನೇ ಸುಮ್ಮನೆ ಕಥೆಗಳೆಲ್ಲ ನೋಟ್ ಪ್ಯಾಡಲ್ಲಿ ಬರ್ಕೊಳ್ತಾ ಇದ್ದೆ. ಸಿನಿಮಾ ನೋಡಿ ಬಂದಿರ್ತವಲ್ಲ, ಇದು ಹಿಂಗಿದ್ರೆ ಹೇಗಾಗುತ್ತೆ, ಇದು ಈ ಥರ ಸ್ಟೋರಿನ ಎಂಡ್ ಮಾಡಿದರೆ ಯಾವ ಥರ ಆಗುತ್ತೆ, ಅವಾಗಿಂದನೇ ನಂಗೆ ಸ್ವಲ್ಪ ಪ್ಯಾಷನ್ ಸ್ಟಾರ್ಟ್ ಆಯಿತು. ಸೊ ನಾನು ಏನೇ ಬೇರೆ ಮಾಡಿದ್ರು ಕೂಡ
ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಸೊ ಫೈನಲಿ ನಾನು ಅನ್ಕೊಂಡೆ ಒಂದು ಡೈರೆಕ್ಟರ್. ಒಂದು ಸಿನಿಮಾ ಮಾಡಬೇಕಂದ್ರೆ ಡೈರೆಕ್ಟರು ಹೀರೋ ಹೀರೋಯಿನ್ ಎಷ್ಟು ಮುಖ್ಯನೋ ಅಷ್ಟೇ ಒಂದು ಪ್ರೊಡಕ್ಷನ್ ಹೌಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರೊಡಕ್ಷನ್ ಹೌಸ್ ಇದ್ದರೆ ಮಾತ್ರ ಒಂದು ಸಿನಿಮಾ ತೆರೆ ಮೇಲೆ ಬರೋಕ್ಕೆ ಆಗುತ್ತೆ. ಸೊ ನಿಮ್ಮ ಪ್ರೊಡಕ್ಷನ್ ಹೌಸ್ ಯಾವ ಥರ ಸಪೋರ್ಟ್ ಮಾಡ್ತು? ಕಾಲವೇ ಮೋಸಗಾರನ್ನ ಕೈ ಹಿಡಿದಿರೋದು ಹೇಗೆ ಅಂತ? ನಮ್ಮ ಪ್ರೊಡಕ್ಷನ್ ಹೌಸ್ ಬಂದು ಭಾವಸ್ಪಂದನ ಪ್ರೊಡಕ್ಷನ್ಸ್ ಅಂತ ಮೇಡಮ್. ನಮ್ಮ ಪ್ರೊಡ್ಯೂಸರ್ ಬಂದು ರಜತ್ ಅವ್ರು ಅಂತ. ಅವ್ರು ತುಂಬ ಸ್ವಲ್ಪ ಶೈ ಪರ್ಸನ್, ಹಾಗಾಗ್ಬಿಟ್ಟು ಅವ್ರು ಇಂಟರ್ವ್ಯೂಗೆ ಬಂದಿಲ್ಲ. ಇವತ್ತು ಈ ಸಿನಿಮಾ ಇಷ್ಟು ಚೆನ್ನಾಗಿ ಆ್ಯಕ್ಷನ್ ಎಪಿಸೋಡ್ಸು, ಸಾಂಗ್ಸ್ ಆಗಿರ್ಬೋದು, ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಈ ಸಿನಿಮಾಗೆ ವರ್ಕ್ ಮಾಡಿದ್ದಂದ್ರೆ ಕೇವಲ ಪ್ರೊಡ್ಯೂಸರ್ ಇದ್ದಾನೆ. ಅವರು ನಮ್ಮನ್ನ ನಂಬಿ, ನಮ್ಮ ಕತೆ ನಂಬಿಟ್ಟು, ಹೊಸ ಹೀರೋ ಹೊಸ ಹೀರೋಯಿನ್ ಎಲ್ಲರೂ ಹೊಸೊಬ್ಬರಿದ್ದರೂ ಕೂಡ ನಂಬಿ ಅವ್ರು ಬಂಡವಾಳ ಹಾಕಿದ್ಕೋಸ್ಕರ ಕಾಲವೇ ಮೋಸಗಾರ ಇಲ್ಲಿ ತನಕ ಬಂದು. ಸೊ ನಾವೇನೇ ಇದ್ರೂ ಕೂಡ ಡೆಫಿನೆಟ್ಲಿ ಸ್ಪೆಷಲ್ ಥ್ಯಾಂಕ್ಸ್ ಬಂತು ಅವರಿಗೆ ಹೋಗೋದು, ಕ್ರೆಡಿಟು ಅವರಿಗೆ ಹೋಗೋದು ಮೇಡಮ್. ಗ್ರೌಂಡಿಗೆ ಇಳಿದು ಕೆಲಸ ಮಾಡಿದ್ದೀರ, ಅದನ್ನು ನಾನು ನೋಡಿದ್ದೀನಿ ಕೂಡ. ಅಂದರೆ ಪೋಸ್ಟರ್ ಅಂಟಿಸಿರೋದ್ರಿಂದ ಹಿಡಿದು ಸಿನಿಮಾ ರಿಲೀಸ್ ಆಗಿ ಅದನ್ನು ಯಾವ ರೀತಿ ರೀಚ್ ಮಾಡಿಸ್ಬೇಕು ಅನ್ನೋದ್ರ ಹಿಂದೆ ಓಡಾಡ್ತಾ ಇದ್ದೀರಾ. ಒಬ್ಬ ಹೀರೋ ಆಗಿ ಇದು ಪ್ರತಿಯೊಬ್ಬರು ಕೂಡ ಮಾಡಬೇಕು, ಒಬ್ಬ ನಟನಾಗಿ ಪ್ರತಿಯೊಬ್ಬರು ಮಾಡಬೇಕಾದದ್ದು ಕೂಡ. ಸೊ ಹೆಂಗಿತ್ತು ಈ ಜರ್ನಿ ಒಂದ್ಸಲ ನೆನಪಿಸ್ಕೊಳ್ಳಿ. ತುಂಬ ಬ್ಯೂಟಿಫುಲ್ ಆಗಿದೆ ಮೇಡಮ್. ಆ್ಯಕ್ಚುಲಿ ನನಗೊಂದು ಏನೇ ಮಾಡಲಿ ಕೆಲಸ, ಅದನ್ನು ಒಂದೇ ಸಲ ಯಾರಿಗೂ ಸಿಗಬಾರ್ದು. ಕೆಲಸ ಮಾಡಿದ ತಕ್ಷಣ ಅವ್ರು ಸಕ್ಸಸ್ ಸಿಗಬಾರ್ದು, ತುಂಬ ದಿವಸ ನಿಲ್ಲೋದಿಲ್ಲ. ನಾನು ಬಂದು ಗ್ರೌಂಡ್ ವರ್ಕ್, ಈಗ ನನಗೆ ಯಾವುದೇ ಕೆಲಸ ಮಾಡಿರಲಿ ಪ್ರತಿಯೊಂದು ತಿಳ್ಕೊಂಬಿಟ್ಟು ಹೋಗ್ತೀನಿ. ಬಟ್ ಈ ಸಿನಿಮಾಗೆ ನನಗೀಗ ಪ್ರಮೋಷನ್ ಮಾಡೋಕ್ಕೆ ಅಷ್ಟನ್ನು ಅಫೋರ್ಡಬಲ್ ಮಾಡೋಕ್ಕಾಗಿಲ್ಲ ಅಂದಾಗ ನನ್ನ ಕೈಲಿ ಏನು ಮಾಡೋಕ್ಕೆ ಸಾಧ್ಯ? ಅದನ್ನು ನಾನು ಈಗ ಫಸ್ಟ್ ಅಪ್ರೋಚ್ ಮಾಡಿದ್ದೆ ನನ್ನ ಆಟೋ ಡ್ರೈವರ್ಸ್ ಹತ್ರ. ಎಲ್ಲರೂ ಅವ್ರು ಒಂಥರ ದೇವರು ಅಂತ ಹೇಳ್ಬೋದು ನನಗೆ. ಶಂಕರ್ ನಾಗ್ ಫ್ಯಾನ್ ಅಂತೀರಾ? ಆಟೋ ಡ್ರೈವರ್ಗಳಿಗೂ ಶಂಕರ್ ನಾಯ್ಗೂ ಅಪ್ಪಟ ಅಭಿಮಾನಿಗಳು. ಖಂಡಿತ. ಯಾಕೆಂದರೆ ನಾನು ಹೋಗ್ಬಿಟ್ಟು ಹೇಳಿದೆ, ಸರ್ ಈ ಥರ ಹೊಸ ಕಲಾವಿದ, ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ, ನಾನು ತುಂಬ ಈ ಥರ ಕಷ್ಟದಲ್ಲಿದ್ದೀನಿ, ನಾನು ತುಂಬ ಕಷ್ಟಪಟ್ಟಿದ್ದೀನಿ ಸಿನಿಮಾಕ್ಕೆ. ನಾನು ಟ್ರೈಲರ್ ನೋಡಿ ನಾನು, ಸರ್ ತುಂಬ ಸೂಪರಾಗಿ ಮಾಡಿದ್ದೀರಾ ಸರ್, ಬನ್ನಿ ಸರ್ ಅಣಿಸಿ ಸರ್, ನೀವು ಬೆಳಿಬೇಕು ಸರ್ ಅಂತೇಳಿ ಎಲ್ಲರೂ ಅಣಿಸ್ಕೊಂಡ್ರು. ಎಲ್ಲೂ ಕೂಡ ಒಬ್ಬರು ನೆಗೆಟಿವ್ ಮಾತಾಡಿಲ್ಲ. ಒಳ್ಳೆ ತುಂಬ ಚೆನ್ನಾಗಿ ಬೆಳಿತೀರಿ ಸರ್ ನೀವು, ನಾವು ಬರ್ತೀವಿ ಸರ್, ಫಸ್ಟ್ ಶೋ ಬರ್ತೀವಿ ಸರ್ ಅಂತ ಹೇಳ್ತಾರೆ. ಆಮೇಲೆ ಮುಖ್ಯವಾಗಿ ಇನ್ನೊಂದು ಹೇಳಬೇಕು ಅಂದರೆ, ನಾನು ಸಿನಿಮಾದಲ್ಲಿ ಹೀರೋ ಆಗೋಕ್ಕೆ ಒಂದು ಬಂದಿದ್ದೀನಿ ಅಂದರೆ ಇದಕ್ಕೆಲ್ಲ ಕಾರಣನೇ ಅವ್ನು ಹೇಳಿದ್ರಲ್ಲ ಪ್ರೊಡ್ಯೂಸರ್ ಚಾನ್ಸ್ ಕೊಟ್ಟಿದ್ದಕ್ಕೆ ನಾನು ಇಲ್ಲಿ ತನಕ ಬಂದಿರೋದು. ರಜತ್ ಸಲಾಂಕಿ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆಮೇಲೆ ಎಂಟೈರ್ ಟೀಮ್ ನಮ್ಮ ಸಿನಿಮಾದಲ್ಲಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಎಲ್ಲರೂ ತುಂಬ ಚೆನ್ನಾಗಿ ನನ್ನ ಜೊತೆಗೆ ನಾವೆಲ್ಲ ಒಟ್ಟಿಗೆ ಟೀಮ್ ವರ್ಕಾಗಿ ತುಂಬ ಒಳ್ಳೆ ಹಾರ್ಡ್ ವರ್ಕ್ ಮಾಡಿ ಚೆನ್ನಾಗಿ ಒಳ್ಳೆ ಔಟ್ಪುಟ್ ಬಂತು. ಟೆಕ್ನಿಷಿಯನ್ಸ್ ಆಗಲಿ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಶ್ರಮಪಟ್ಟು ಈ ಕಂಟೆಂಟ್ ಬಂತು ನಮ್ಮ ಸಿನಿಮಾದಲ್ಲಿ. ಇವತ್ತು ನಮ್ಮ ಸಿನಿಮಾ ಇಷ್ಟೊಂದು ಸಕ್ಸಸ್ ಆಗಿ ಹೋಗ್ತಾ ಇದೆ ಅಂದರೆ ಬಿಕಾಸ್ ಆಫ್ ಇಸ್ ಆಲ್ ಟೀಮ್ ವರ್ಕ್. ಸಿನಿಮಾದಲ್ಲಿ ಹೈಲೈಟ್ ಆಗಿರೋದು ಮಾಸ್, ಕ್ಲಾಸ್ ಜೊತೆಗೆ ಡೈಲಾಗ್. ಸೊ ನೋಡ, ಒಬ್ಬ ಹೀರೋ ಆಗಿ ಯಾವ ಥರ ಪವರ್ ಟಿವಿಯಲ್ಲಿ ಒಂದು ಡೈಲಾಗ್ ಹೊಡಿತಾರೆ ಅಂತ. ಈ ಹುಡುಗಿಯರು ಒಂಥರ ಮೆಡಿಸಿನ್ ಇದ್ದಾಗೆ, ಎಕ್ಸ್ಪೈರಿ ಡೇಟ್ ಜೊತೆಲೇ ಬರ್ತಾರೆ ಅಷ್ಟೇ. ಸರ್, ಕೊನೆಯದಾಗಿ ಪವರ್ ಟಿವಿ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಿನಿಮಾ ರಿಲೀಸ್ ಆಗಿದೆ, ಗೆದ್ದಿದೆ. ಸೊ ಯಾವ ಥರ ಖುಷಿಯನ್ನು ನೀವು ಹೇಳ್ತೀರಾ? ಒಂದಿಷ್ಟು ಜನ ಇವಾಗ ನೋಡಿರಲ್ಲ, ಅವ್ರನ್ನ ಯಾವ ಥರ ಇನ್ವೈಟ್ ಮಾಡ್ತೀರಾ ಅಂತ? ಮೇಡಮ್, ನೀವು ಹೇಳಂಗೆ ನಮಗೆ ಟೋಟಲಿ 2 ಪವರ್ ಇದೆ. ಒಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಸಪೋರ್ಟು, ನೆಕ್ಸ್ಟ್ ಪವರ್ ಟಿವಿ ಸಪೋರ್ಟು. ಸೊ ಇವೆರಡು ನಮ್ಮ ಹಿಂದೆ ಇದೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡೋದಕ್ಕೋಸ್ಕರ. ಆ್ಯಂಡ್ ನನ್ನ ಆಡಿಯನ್ಸ್ಗೆ ಏನು ಹೇಳಿ ಇಷ್ಟಪಡ್ತಂದರೆ, ದಿಸ್ ಇಸ್ ನಾಟ್ ಜಸ್ಟ್ ಏನು ಆ್ಯಕ್ಷನ್ ಮೂವಿ ಅಲ್ಲ. ಒಂದು ಕಾಲೇಜ್ ಸ್ಟೂಡೆಂಟ್ಸ್ಗೆ, ಫ್ಯಾಮಿಲೀಸ್ಗೆ ಎಲ್ಲರಿಗೂ ಕನೆಕ್ಟ್ ಆಗುವಂಥ ಒಂದು ಸಿನಿಮಾ. ಒಳ್ಳೊಳ್ಳೆ ಲಿರಿಕ್ ರೈಟರ್ ಕೆಲಸ ಮಾಡಿದ್ರು, ಪ್ರಮೋದ್ ಮಾರ್ವಂತೆ, ನಾಗೇಂದ್ರ ಸಾರು, ಎಲ್ಲರ ಜೀವನ್ ಅಂತ. ಶ್ರೀಕೃಷ್ಣ ಅಂತ ಒಂದು ದೇವ್ರ ಡಿವೋಷ್ನಲ್ ಸಾಂಗ್ ಇದೆ. ಹುಡುಗಿ ಬೇಕಂತ ಬ್ರೇಕಪ್ ಸಾಂಗ್ ಇದೆ. ನನ್ನ ಸೆರೆ ಅಂತ ಒಂದು ಎಮೋಷ್ನಲ್ ಸಾಂಗ್ ಇದೆ. ಟೋಟಲ್ ಒಂದು ಫ್ಯಾಮಿಲಿ, ಕಾಲೇಜ್ ಸ್ಟೂಡೆಂಟ್ಸ್ ಪ್ರತಿಯೊಬ್ಬರು ಕೂತ್ಕೊಂಡು ನೋಡೋವಂಥ ಒಂದು ಸಿನಿಮಾ. ಸೊ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಎಲ್ಲರೂ ಸಿನಿಮಾ ನೋಡಿ. ಭಾಳ ದಿನ ಆಮೇಲೆ ಒಂದು ಒಳ್ಳೆ ಸಿನಿಮಾ ಬಂದಿದೆ. ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಸೊ ಪವರ್ ಟಿವಿಯಿಂದ ನಾನು ಇದೇ ಕೇಳ್ಕೊಳ್ತಿದ್ದೀನಿ, ಎಲ್ಲ ಪವರ್ ಟಿವಿ ವೀಕ್ಷಕರಿಗೆ ಇದೇ ಕೇಳ್ತಾ ಇರೋದು, ಬಂದು ಕಾಲವೇ ಮೋಸಗಾರ ಸಿನಿಮಾ ಒಂದು ಸರಿ ನೋಡಿ, ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ. ದಯವಿಟ್ಟು ನಮ್ಮ ಕಾಲವೇ ಮೋಸಗಾರ ಸಿನಿಮಾನ ನೋಡಿ, ಹೊಸ ಕಲಾವಿದರನ್ನ ಬೆಳೆಸಿ, ಹೊಸ ಸಿನಿಮಾಗಳು, ಕನ್ನಡ ಸಿನಿಮಾ, ಹೊಸ ಕಲಾವಿದರು ಸಿನಿಮಾಗಳು ನೋಡಿ ಕನ್ನಡ ಬೆಳೆಸೋಣ. ಬಟ್ ನಮ್ಮ ಸಿನಿಮಾ ನೋಡಿ ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ ಅಂತ ಹೇಳಿ ನಾನು ಹೇಳೋದ್ಕಿಂತ, ನೀವು ನನ್ನ 100% ನೀವು ನೋಡಿದ ಮೇಲೆ ಖಂಡಿತವಾಗ್ಲೂ ನೀವು ಮಾತು ನಂಗೆ ಹೇಳ್ತೀರಾ. ನಿಮ್ಗೆ ಏನಾದರೂ ಸ್ವಲ್ಪ ನಂಗೆ ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತ ಅನಿಸಿದರೆ, ನನ್ನ ಇನ್ಸ್ಟಾಗ್ರಾಮ್ ಐಡಿಲಾಗಿರ್ಬೋದು, ಇಲ್ಲ ನನ್ನ ಫೇಸ್ಬುಕ್ಕಲ್ಲಾಗಿರ್ಬೋದು, ಡೈರೆಕ್ಟಾಗಿ ನೀವು ಟ್ವೀಟ್ ಮಾಡಿ, ಮೆಸೇಜ್ ಮಾಡಿ, ಜೊತೆಗೆ ನಾನು ರಿಪ್ಲೈ ಮಾಡ್ತೀನಿ. ದಯವಿಟ್ಟು ಕಾಲವೇ ಮೋಸಗಾರ ಸಿನಿಮಾನ ನೋಡಿ ಗೆಲ್ಲಿಸಿ. ಗೆದ್ದಿದೆ ಆಲ್ರೆಡಿ, ತಿರ್ಗಾ ಇನ್ನೂ ಆದಷ್ಟು ರೀಚ್ ಮಾಡೋಕ್ಕೆ ಟ್ರೈ ಮಾಡಿ, ರೀಚ್ ಮಾಡಿಸಿ ಎಲ್ಲರನ್ನೂ. ಲಾಸ್ಟಿಗೆ ಬಂದು ಎಲ್ಲರ ಜೊತೆ ಬಂದು ಮಾತಾಡ್ತೀನಿ. ಆ ಅವಕಾಶನ ನಾನು ತೊಗೋತೀನಿ. ಈಗ ನಾನು ಎಲ್ಲ ಕಡೆ ರ್ಯಾಲಿ ಬರ್ತಿರೋದು ಅದೇ ಉದ್ದೇಶ. ಡೈರೆಕ್ಟ್ 1-to-1 ಕಾಂಟ್ಯಾಕ್ಟ್ ಮಾಡ್ತೀನಿ ಎಲ್ಲರಿಗೂ. ಕಾಲೇಜ್ ಎಲ್ಲರೂ ಮೀಟ್ ಆಗ್ತೀನಿ. ಅವಾಗ ಹೆಂಗಿದೆ ಅಂತ ಹೇಳಿ ಡೈರೆಕ್ಟಾಗಿ ಇನ್ನೂ ಚೆನ್ನಾಗಿ ಮೀಟಾಗಿ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕಾಲವೇ ಮೋಸಗಾರನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿನಿಮಾ ಗೆದ್ದಿದೆ, ಒಂದಿಷ್ಟು ಪ್ರೇಕ್ಷಕರನ್ನು ಇನ್ನಷ್ಟು ರೀಚ್ ಆಗಬೇಕು, ಅದರ ಒಂದು ಪ್ರಯತ್ನದಲ್ಲಿ ನೀವಿದ್ದೀರಾ. ಆಲ್ ದಿ ಬೆಸ್ಟ್.
100 ಡೇಸ್ ಮೀಟಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ, ಸಕ್ಸಸ್ ಮೀಟಲ್ಲಿ ಮತ್ತೊಮ್ಮೆ ಕೂತ್ಕೊಂಡು ಮಾತಾಡೋಣ. ಡೈರೆಕ್ಟ್ರು ಜೊತೆಗೆ ನಮ್ಮ ನಟನಿಗೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕಾಲ ಯಾರಿಗೆ ಏನೇ ಮೋಸ ಮಾಡಿದ್ರು ಅಲ್ಟಿಮೇಟ್ ಒಂದು ರಿಸಲ್ಟ್ ಅಂತ ಸಿಗುತ್ತೆ. ಅದು ಅದರ ಪ್ರಯತ್ನ ಆಗಿರ್ಬೋದು ಅಥವಾ ಪ್ರತಿಫಲ ಆಗಿರ್ಬೋದು. ಆ ಪ್ರತಿಫಲ ಈ ಸಿನಿಮಾ ತಂಡಕ್ಕೆ ಸಿಕ್ಕಿದೆ ಅನ್ಸುತ್ತೆ. ಯಾಕಂದ್ರೆ ಶುಕ್ರವಾರ ಭರ್ಜರಿಯಾಗಿ ಸಿನಿಮಾ ಓಪನಿಂಗ್ ಪಡ್ಕೊಂಡಿದೆ. ಪ್ರೇಕ್ಷಕರು ಸಿನಿಮಾವನ್ನ ನೋಡಿ ಎಂಜಾಯ್ ಮಾಡಿದ್ದಾರೆ. ಬಂದಂತಹ ಪ್ರತಿಯೊಬ್ಬ ಪ್ರೇಕ್ಷಕನಿಂದ ಬಂದಂತಹ ಉತ್ತರ ಸಿನಿಮಾ ಅದ್ಭುತವಾಗಿದೆ ಅಂತ. ಸೊ ನೀವು ಕೂಡ ಎಂಜಾಯ್ ಮಾಡಬೇಕಿದ್ರೆ ನಿಮ್ಮ ಪಕ್ಕದಲ್ಲಿರುವಂತಹ ಥಿಯೇಟರ್ಗೆ ಹೋಗಿ ಕಾಲವೇ ಮೋಸಗಾರ ಸಿನಿಮಾವನ್ನ ನೋಡಿ ಎಂಜಾಯ್ ಮಾಡಿ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.